ಮಕ್ಕಳ ನಡುವಿನ ಸ್ನೇಹ ಆಗಲಿ, ಅದೊಂದು ಬಾಲ್ಯದ ಒಂದು ಸಂವೇದನೆ ಇರುತ್ತಲ್ಲ, ಅದು ಎಷ್ಟೆಲ್ಲ ಒಂದು ಡಿಫ್ರೆಂಟ್ ಆಗಿರಬಲ್ಲದು. ಇದು ಒಂದು ಕೂಡ ವಿಶಿಷ್ಟ ಲೋಕವನ್ನು ತೆರೆದುಕೊಳ್ಳಬಲ್ಲದು ಅಂತ ಅನ್ನೋದು ನನಗೆ ಹೊಳಿಲಿಕ್ಕೆ ಶುರು ಆಯ್ತು. ಹಾಗಾಗಿ ನಾನು ನಾಳೆ ಸೂರ್ಯ ಅಂತ ಅನ್ನುವಂಥ ಕಾದಂಬರಿಯನ್ನು ಬರೆದೆ. ನಮಸ್ಕಾರ ಡಾಕ್ಟರ್ ಬಸು ಬೇವಿನಗಿಡದವರೇ. ನಮಸ್ಕಾರ. ಇವತ್ತು ನೀವೆಲ್ಲ ನೋಡ್ತಿರೋಂಥ ಒಬ್ಬ ಲೇಖಕ ಡಾಕ್ಟರ್ ಬಸು ಬೇವಿನಗಿಡದ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಹೆಚ್ಚು ಹೆಸರುವಾಸಿಯಾಗಿರುವಂಥ ಒಬ್ಬ ಲೇಖಕ. ಆಕಾಶವಾಣಿಯಲ್ಲಿ ಸುದೀರ್ಘವಾದ ಸೇವೆಯನ್ನು ಸಲ್ಲಿಸಿ ಅಲ್ಲಿ ಸಂಸ್ಥೆಯ ಮುಖ್ಯಸ್ಥರಾಗಿ ರಿಟೈರ್ ಆಗಿ ಧಾರವಾಡದಲ್ಲಿ ಇರುವಂಥವ್ರು. ನಿಮ್ಮ ಜೊತೆಗೆ ನಾನು ಆಗ ಜೋಡಿಯಲ್ಲಿ ಇದ್ದದ್ದು. ಬೇವಿನಗಿಡದವರ ವಿಶೇಷ ಅಂದರೆ, ನನಗೆ ಪರಿಚಯ ಇದ್ದಾಗಿನಿಂದಲೂ ಇವರು ಹೆಚ್ಚು ವಯಸ್ಕರ ಸಾಹಿತ್ಯದಲ್ಲಿ ಭಾಳ ತೊಡಗಿಕೊಂಡಿದ್ದರು. ಮೊದಲೆಲ್ಲ ಕವಿತೆಗಳನ್ನು ಸಾಕಷ್ಟು ಬರೆದರು. ಆಮೇಲೆ ಕತೆಗಳಲ್ಲೇ ಹೆಚ್ಚು ನೆಲೆ ನಿಂತರು ಅಂತ ನಾನು ಅಂದ್ಕೊಳ್ತೇನೆ. ಕವಿತಾ ಸಂಕಲನ ಎಷ್ಟು ಬಂತು ನಿಂದು? ಕವಿತಾ ಸಂಕಲನ ಎರಡು. ಅದು ಕನಸು ಮತ್ತು ಇಳೆಯ ಅರ್ಥ. ಆಮೇಲೆ ಕತೆಗಳ ಮೇಲೆ ಹೆಚ್ಚು ನೆಲೆ ನಿಂತ ಹಾಗೆ ಭಾಳಷ್ಟು ಬರೆದರು. ಪತ್ರಿಕೆಗಳ ಸಾಕಷ್ಟು ಎಲ್ಲ ಬರ್ತಾಯಿತ್ತು. ಆಮೇಲೆ ಕಥಾ ಸಂಕಲನಗಳು ಸಾಕಷ್ಟು ಬಂದು ಆಮೇಲೆ ಕಾದಂಬರಿಗಳ ಕಡೆ ಹೊಳ್ಳೋಕ್ಕೆ ಶುರು ಮಾಡಿದರು. ಆಮೇಲೆ ಅನುವಾದಗಳನ್ನು ಸಾಕಷ್ಟು ಮಾಡಿದರು. ಇತ್ತೀಚೆಗೆ ಕುವೆಂಪು ಭಾಷಾ ಭಾರತಿಯಿಂದ ಗೌರವ ಪುರಸ್ಕಾರ ಬೇರೆ ಅವರಿಗೆ ಅನುವಾದಕ್ಕೆ ಬಂದಿದೆ. ಮತ್ತು ನಮ್ಮ ಸಾಹಿತ್ಯ ಅಕಾಡೆಮಿಯಿಂದ, ರಾಜ್ಯ ಸಾಹಿತ್ಯ ಅಕಾಡೆಮಿಯಿಂದಲೂ ಇವರಿಗೆ ಪುರಸ್ಕಾರ ಬಂದಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಮಕ್ಕಳ ಕಾದಂಬರಿಗೆ ಓಡಿ ಹೋದ ಹುಡುಗ ಪುಸ್ತಕಕ್ಕೆ ಇವರಿಗೆ ಪುರಸ್ಕಾರ ಬಂದಿದೆ, ಬಾಲ ಸಾಹಿತ್ಯ ಪುರಸ್ಕಾರ. ಇಲ್ಲಿ ಪುಸ್ತಕ ಇದೆ. ಇದು ಓಡಿ ಹೋದ ಹುಡುಗ, ಇದು ಒಂದು ವಿಶೇಷತೆ ಏನು ಅಂತಂದರೆ, ಈ ಚಿತ್ರ ಇದೆಲ್ಲ, ಈ ಚಿತ್ರ ಆನಂದ್ ಪಾಟೀಲೇ ಬರೆದಿದ್ದು. ಅಂದರೆ ಮುಖಪುಟ, ಆಮೇಲೆ ಇದು ಒಳಗಿನ ಚಿತ್ರ ಎಲ್ಲವನ್ನ, ಅಂದರೆ ಇದು ಒಂದು ಎಷ್ಟೊಂದು ಒಂದು ಸಂವೇದನಾಶೀಲವಾಗಿ ಅವರ ಚಿತ್ರಗಳನ್ನು ಆನಂದ್ ಪಾಟೀಲ್ ಈ ಪುಸ್ತಕಕ್ಕೆ ಬರೆದ್ರು ಅಂತ ಅನ್ನೋದು ಕೂಡ ಬಹಳ ಮುಖ್ಯ. ಅಂದರೆ ಈ ತಾಯಿ ಮಮತೆ ಅನ್ನೋದು ಆಗಲಿ, ಅಥವಾ ಒಂದು ಮಗುವಿನ ಮನಸ್ಸಿನ ಒಳಗಿನ ತಾಕಲಾಟ ಅನ್ನೋದೇನಾಗಲಿ, ಅದನ್ನು ಕೂಡ ಈ ಅಕ್ಷರಗಳು ಹೆಂಗಿರ್ತಾವಲ್ಲ ಅದನ್ನು ಹಂಗೆ ಈ ಚಿತ್ರದಲ್ಲೇ ಕೂಡ. ಈಗ ನೋಡಿ, ಒಬ್ಬರು ಅಂದರೆ ಗೆಳೆತನ ಹೋಗಿ ಬಾಯ್ ಬಾಯ್ ಟಾಟಾ ಅಂತ ಇಬ್ಬರು ಸ್ನೇಹಿತರು, ಎಳೆ ವಯಸ್ಸಿನ ಸ್ನೇಹಿತರು ಹೇಳ್ತಾ ಇರೋದು ಕೂಡ ಅದು ಅನೂಹ್ಯ ಕಾಲ ಇರುವಂಥದ್ದು ಅಂತ ನನಗೆ ಅನಿಸೋ ಹಾಗೆ. ಇವು ಒಡನಾಟ ನನಗೆ ಮೊದಲಿಂದ ಇದೆ, ಸುಮಾರು ವರ್ಷಗಳ ಒಡನಾಟ. ಹಂಗಿದ್ದಾಗಲೂ ಕೂಡ ನಾವು ಈ ಬಾಲ್ಯ ಸಾಹಿತ್ಯದ ಕುರಿತಾಗಿ ಸಾಕಷ್ಟು ಚಟುವಟಿಕೆ ಎಲ್ಲ ಮಾಡ್ತಿದ್ದಾಗ ನಮ್ಮ ಜೊತೆಗೆ ಇದ್ದಂಥ ಮನುಷ್ಯ ಈ ಸಾಹಿತ್ಯವನ್ನು ಬರೆದಿರಲಿಲ್ಲ. ನನಗೆ ತಿಳಿದ ಹಾಗೆ ಈಗ ಧಾರವಾಡಕ್ಕೆ ಬಂದ ಮೇಲೆ ಈಗ ಒಂದು 10-11 ವರ್ಷದಲ್ಲಿ ಈ ಸ್ಟಾರ್ಟೆಡ್ ರೈಟಿಂಗ್. ಮೊದಲು ಬರೀ ಪ್ರೌಢ ಸಾಹಿತ್ಯದಲ್ಲಿ ಈ ಆಕರ್ಷಣೆ ಹೆಂಗೆ ಶುರು ಆಯಿತು ನನಗೆ ಗೊತ್ತಿಲ್ಲ. ಮತ್ತು ಪ್ರಾರಂಭ ಆಗಿದ್ದೆ ಒಂದು ಕಾದಂಬರಿಯಿಂದ, ನಾಳೆಯ ಸೂರ್ಯ ಅನ್ನೋ ಒಂದು ಕಾದಂಬರಿಯಿಂದ. ಅದಾದ ನಂತರ ಈ ಓಡಿ ಹೋದ ಹುಡುಗ ಕಾದಂಬರಿ ಬಂತು. ಆಮೇಲೆ ಸಣ್ಣ ಕಥೆಗಳ ಸಂಕಲನ ಈಗ 2-3 ಬಂತು. ಇದು ಬೀಳದ ಗಡಿಯಾರ ಅಂತ ಒಂದು ಇನ್ನೂ 2 ಬಂದಿದೆ. ಆಮೇಲೆ ಇತ್ತೀಚೆಗೆ ಕೆಲವೆಲ್ಲ ಈ ಕಾದಂಬರಿ ಪಿಕ್ಚರ್ ಬುಕ್ಸ್ ದಿನಕರನೊಂದಿಗೆ ದನಕರು, ಇದೊಂದು ಪಿಕ್ಚರ್ ಬುಕ್ ಮಾತ್ರ ಹೊಸವು ಈಗೆಲ್ಲ ಬರ್ಲಿಕ್ಕೆ ಶುರು ಆಗಿವೆ. ಅಂಥದ್ದು ಒಂದು ಬಂದಿದೆ. ಆಮೇಲೆ ಒಳ್ಳೆಯ ದೆವ್ವ ಅಂತ ಇದು ಒಂದು ನೋವೆಲ್, ಇದು ಕೂಡ ಬಂದಿದೆ ನನಗೆ. ಆಮೇಲೆ ಮಕ್ಕಳ ಹೊಸ ಕಾವ್ಯ ಅಂತ ಸಾಹಿತ್ಯ ಇದು ಪುಸ್ತಕ ಪ್ರಾಧಿಕಾರದಿಂದ ನಾನು ಮತ್ತು ಶ್ರೀನಿವಾಸ ಉಡುಪರು ಮತ್ತು ಡಾಕ್ಟರ್ ಬಸು ಬೇವಿನಗಿಡದ 3 ಜನ ಸೇರಿ ಇದನ್ನ ಬುಳವಾರ್ ಮೊಹಮ್ಮದ್ ಕುಂಯಿ ಅವರು ಏನು ತಟ್ಟು ಚಪ್ಪಾಳೆ ಪುಟ್ಟ ಮಗು ಏನು ತಂದಿದ್ರಲ್ಲ, ಅದು ಒಂದು ಜನ್ರೇಷನ್ನಿಗೆ ಸೀಮಿತವಾಗಿತ್ತು. ನಂತರ ಬಂದ ಹೊಸ ಕಾವ್ಯದ ಬಗ್ಗೆ ಯಾರೂ ಅಷ್ಟು ಗಮನವನ್ನು ಹರಿಸಿರಲಿಲ್ಲ. ಹಾಗಾಗಿ ಅದಿರಲಿ ಅಂತ ನಾವು ಇದನ್ನು ಒಂದು ಮಾಡಿದ್ವಿ. ಸೊ ಇತ್ತೀಚೆಗೆ ಕನ್ನಡದ ಮಕ್ಕಳ ಈ ಕಾವ್ಯದಲ್ಲಿ ಏನೋ ಬದಲಾವಣೆ ಆಗಿದೆ, ಹೊಸ ಧ್ವನಿ ಏನು ಕೇಳಿದೆ, ಅದು ಈ ಪುಸ್ತಕದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದು ಒಂದು. ಮತ್ತು ಇವರು ಹಲವಾರು ಅಂದರೆ ನಮ್ಮ ಈಶ್ವರ್ ಕಮ್ಮಾರ್ ಧಾರವಾಡದಲ್ಲಿ ಮಕ್ಕಳ ಸಾಹಿತ್ಯದ್ದೇ ಮಕ್ಕಳ ಮನೆ ಅಂತ ಮಾಡ್ಕೊಂಡು ಸಾಕಷ್ಟು ಚಟುವಟಿಕೆ ಮಾಡ್ತಾಯಿದ್ರು. ಇಡೀ ಜೀವನ ಎಲ್ಲ ಅದರಲ್ಲೇ ಕಳೆದಿರುವವರು. ಅವ್ರ ಬಗೆಗೆ ಒಂದು ಅವ್ರ ವ್ಯಕ್ತಿ ಚಿತ್ರ ಅದು ಬರೆದಿದ್ದಾರೆ. ಮತ್ತು BA ಸನದಿ ಅವ್ರ ಕುರಿತಾಗಿಯೂ
ಈ ಥರದ ಒಂದು ವ್ಯಕ್ತಿ ಚಿತ್ರ ಪುಸ್ತಕನೂ ಅವರು ಬರೆದಿದ್ದಾರೆ. ಇನ್ನೂ ಹಲವಾರು ಆಸಕ್ತಿಗಳು ಅವ್ರಿಗಿದೆ. ನನಗೆ ಮುಖ್ಯವಾಗಿ ಈಗ ಅವರು ಈ ಬಾಲ್ಯ ಸಾಹಿತ್ಯದ ಬಗ್ಗೆನೇ ನಾನು ಕೇಳ್ತಾ ಇರೋದು. ಏನು ಹಿಡಿದು ಈಗ ನನಗೆ ಈ ಮೊದಲಿಂದೆಲ್ಲ ವಯಸ್ಕರ ಸಾಹಿತ್ಯದಲ್ಲಿ ಹೆಚ್ಚು ತೊಡ್ಕೊಂಡಿದ್ದೆ, ಅಡಲ್ಟ್ ಲಿಟ್ರೇಚರ್ ಅಂತ ಏನು ಕರಿತೀವಿ. ಇದು ಇದಕ್ಕಿದ್ದಾಗ ಯಾಕೆ ಇಷ್ಟು ವರ್ಷಗಳ ನಂತರ ಈ ಸಾಹಿತ್ಯದ ಕಡೆಗೆ ಹೊರಳಬೇಕು ಅಂತ ಅನ್ನಿಸ್ತು, ಹೇಗೆ ಎಂತದೆ ಅಂತ? ಆನಂದ್ ಪಾಟೀಲ್ ರೀ, ಅಂದ್ರೆ ನನಗೇನು ಅನಿಸ್ತು ಅಂತಂದ್ರೆ ನಿಮ್ಮ ಜೊತೆಗೆ ಅಂದ್ರೆ 1989ರಿಂದ ಒಡನಾಟ, ಅಂದ್ರೆ 35-40 ವರ್ಷಗಳ ಕಾಲ ನಮ್ಮ ಸ್ನೇಹ. ಅವಾಗ ನಾವು ಎಲ್ಲ ಈ ನೀವು ಸಂಧ್ಯಾ ಸಾಹಿತ್ಯ ವೇದಿಕೆ ಏನು ಶುರು ಮಾಡಿದ್ರಿ ಗುಲ್ಬರ್ಗದಲ್ಲಿ ಮಾಡಿದೀವಲ್ಲ, ಅಂದ್ರೆ ಎಲ್ಲ ಮನೆಗೆ ಹೋಗ್ತಿದ್ದೀವಿ, ಅಲ್ಲಿ ಮನೆ ಗೋಷ್ಠಿ ಮಾಡಿ ಆ ಥರ ಅನೇಕರು, ಅಲ್ಲಿ ರವಿ ಹಿರೇಮಠ, ಆಮೇಲೆ ಕುಕ್ಕುಂದ, ಅನೇಕರು ಕೂಡ ಜೊತೆಯಾಗಿದ್ರು. ಅವಾಗ ಈ ಎಲ್ಲ ನೀವು ಮಾಡೋದು ನೋಡಿ, ನೀವು ಬರೆಯೋದು ನಿಮ್ಮ ಜೊತೆಗಿತ್ತಲ್ಲ, ಅದೊಂದು ಆಮೇಲೆ ಬರಿತಾ ಅದನ್ನ ಓದ್ತಾ ನೀವು ಬರ್ದದ್ದನ್ನು ಓದ್ತಾ ಇದ್ದಾಗ ನನಗೆ ಅನಿಸ್ತಾ ಇತ್ತು, ಅಂದರೆ ಇದು ಆ ಸಂವೇದನೆ ಇದೆ ಅಲ್ಲ, ಆ ಬಾಲ್ಯದ ಸಂವೇದನೆ, ಈ ಚೈಲ್ಡ್ನೆಸ್ ಅನ್ನೋದು, ಮನುಷ್ಯನಲ್ಲಿ ಚೈಲ್ಡ್ನೆಸ್ ಅನ್ನೋದು ಹೆಂಗಿರ್ತದೆ, ಅಥವಾ ಆ ಚೈಲ್ಡ್ಹುಡ್ಡನ್ನು ನಾವು ಯಾವ ರೀತಿ ಕಾಪಾಡಿಕೊಂಡು ಹೋಗ್ತಾ ಇರಬೇಕು, ಅಥವಾ ಅದು ನಮ್ಮನ್ನು ಯಾವ ರೀತಿ ರೂಪಿಸ್ತಾ ಇರ್ತದೆ ಅನ್ನೋದು ನನಗೆ ಹೊಳಿಲಿಕ್ಕೆ ಶುರು ಆಗ್ತದೆ. ಅಂದರೆ ನಿಮ್ದೆಲ್ಲ ಒಂದಷ್ಟು ಓದಿದ್ನಲ್ಲ ನೀವು ಕಾದಂಬರಿ, ನನಗೆ ನಿಮ್ಮ ಭಾಳ ಕಾದಂಬರಿ ಒಂದು ಭಾಳ ಇಷ್ಟ ಆಗಿದ್ದಂತಂದರೆ ಡಮ್ ಡಮ್ ಊರಿಗೆ ಡಿಮ್ ಡಿಮ್ ಗಾಡಿ. ಅದನ್ನು ಓದ್ತಾ ಇರ್ಬೇಕಾದ್ರೆ ನನಗೆ, ಅಂದ್ರೆ ನಾವು ಎಲ್ಲ ಹಳ್ಳಿಯಲ್ಲೇ ಅದು ಹಂಗೆ ಆಟ ಆಡ್ತಾ ಇದ್ದೀವಿ. ಆಮೇಲೆ ಅದನ್ನು ಅಲ್ಲಿ ಮಕ್ಕಳನ್ನ ಬೈಯೋದಾಗಲಿ, ಅವ್ರು ಆಟ ಆಡೋದಾಗಲಿ, ಅಥವಾ ಆ ಮಕ್ಕಳ ನಡುವಿನ ಸ್ನೇಹ ಆಗಲಿ, ಅದೊಂದು ಬಾಲ್ಯದ ಒಂದು ಸಂವೇದನೆ ಇರ್ತಲ್ಲ, ಅದು ಎಷ್ಟೆಲ್ಲ ಒಂದು ಡಿಫ್ರೆಂಟ್ ಆಗಿರಬಲ್ಲದು, ಇದು ಒಂದು ಕೂಡ ವಿಶಿಷ್ಟ ಲೋಕವನ್ನು ತೆರೆದುಕೊಳ್ಳಬಲ್ಲದು ಅಂತ ಅನ್ನೋದು ನನಗೆ ಹೊಳಿಲಿಕ್ಕೆ ಶುರು ಆಯ್ತು. ಹಾಗಾಗಿ ನಾನು ನಾಳೆ ಸೂರ್ಯ ಅಂತ ಅನ್ನುವಂಥ ಕಾದಂಬರಿಯನ್ನು ಬರೆದೆ. ನಾಳೆ ಸೂರ್ಯ ಕಾದಂಬರಿ ಅದು ನಮ್ಮ ಊರು ಮುನವಳ್ಳಿ ಇದೆಲ್ಲ, ನಮ್ಮ ಮುನವಳ್ಳಿ ಸುತ್ತಲೂ ಅಲ್ಲೆಲ್ಲ ಕರ್ಮಟ್ಟಿ ಅಂತ ಎಲ್ಲ ಹೇಳ್ತಾರೆ, ಗುಡ್ಡ, ನಮ್ಮ ಸ್ಕೂಲಲ್ಲೇ ಇತ್ತು ನಮ್ಮ ಶಾಲೆ. ಆಮೇಲೆ ಆ ಬಾವಿಗಳಿಗೆಲ್ಲ ನಾವು ಹೆಂಗೆ ಹೋಗ್ತಿದ್ದೀವಿ ಅಂದರೆ ಅದೊಂದು ಭಾಳ ಅದು ಎಷ್ಟೆಲ್ಲ ಒಂದು ಲೋಕವನ್ನು, ಅಂದರೆ ನಮಗೆ ಗೊತ್ತಿಲ್ಲದಂಥ ಒಂದು ರಹಸ್ಯ ಲೋಕವನ್ನು ಇದು ತೆಗೆದುಕೊಡ್ತದಲ್ಲ ಅಂತ ಅನಿಸ್ಲಿಕ್ಕೆ ನನಗೆ ಬರಿತಾ ಹೋದಂಗೆ ಮುನವಳ್ಳಿ ಎಲ್ಲ ನೋಡಿ ನೀವು ಹೇಳ್ತಿರುವಂತ ಮುನವಳ್ಳಿ. ಆ ಪಂಚಲಿಂಗೇಶ್ವರ ಗುಡಿ ಇದೆ ಅಲ್ಲ, ಪಂಚಲಿಂಗೇಶ್ವರ ಗುಡಿ ಅಲ್ಲೇ ಮ್ಯಾಲೆಲ್ಲ ಗುಡ್ಡ ಇದೆ, ಈಗೆಲ್ಲ ಫುಲ್ ಮನೆ ಆಗ್ಬಿಟ್ಟಾವಲ್ಲ, ಈಗೆಲ್ಲ ಗಾಂಧಿನಗರ ಅಂತಾಗಿದೆ. ಅವಾಗ ಅಲ್ಲಿ ಏನಿರ್ಲಿಲ್ಲ, ಅದು ನೋಡ್ಲಿಕ್ಕೆ ಹೆದರ್ತಾ ಇದ್ವಿ. ಆಮೇಲೆ ಅಲ್ಲಿ ಒಂದ್ಸಲ ನಾನು ಆ ಸಣ್ಣವರಿದ್ದಾಗ ಅದು ಆ 7ನೇ 6ನೇ 7ನೇ ಇರ್ಬೇಕಾದ್ರೆ ಒಬ್ಬನೇ ಹೋಗಿ ಅಲ್ಲಿ ಹೋಗಿ ಒಬ್ರು ಕೂತಿದ್ದೆ. ಅಂದ್ರೆ ಅಂಥ ಸನ್ನಿವೇಶಗಳನ್ನು ಕೂಡ ಆ ಕಾದಂಬರಿ ಒಳಗೆ ತೊಗೊಂಡ್ಬಂದೆ. ಅದು ನಿಮ್ಗೆ ಭಾಳ ಇಷ್ಟ ಆಗ್ತದೆ, ಚಲೋ ಆಗಿದೆ ಅಂತ. ಇಲ್ಲ, ನನಗೆ ಈಗ ಓಡಿ ಹೋದ ಗದ್ದಲಕ್ಕೆ ಇದಕ್ಕೆ ಅವಾರ್ಡ್ ಸಿಕ್ತು. ಆಮೇಲೆ ಧಾರವಾಡದಲ್ಲಿ ಸುಮಾರು ಜನ ಮಾತಾಡಿದ್ವಿ ಅದಕ್ಕೆ. ಪುಸ್ತಕ ಬಿಡುಗಡೆದಾಗ ಎಷ್ಟು ಜನ ಮಾತಾಡಿದ್ವಿ. ಹೌದು ಎಲ್ಲ ಎಲ್ಲರೂ ಮಾತಾಡಿ, ಅದು ನಾವು ಮಾತಾಡ್ಬೇಕು, ನೀವು ಮಾತಾಡ್ಬೇಕು ಅಂತ ಮಾತಾಡಿದ್ರು. ಬಟ್ ನನಗೆ ಫಸ್ಟು ಈ ನಾಳೆ ಸೂರ್ಯ ಯಾವಾಗ ಬಂತಲ್ಲ, ಅದು ನನ್ನನ್ನು ಭಾಳ ಕಾಡಿತ್ತು, ಅದರಲ್ಲಿರೋ ಸಬ್ಜೆಕ್ಟ್. ಹಾಂ, ಆಮೇಲೆ ನೀವು ಹಿನ್ನೆಲೆ ಎಲ್ಲ ನನಗೆ ಇರೋದರಿಂದ ಗ್ರಾಮೀಣ ಬದುಕು, ಅಲ್ಲಿನ ಒಬ್ಬ ಬಾಲ್ಯ ಹೇಗೆಲ್ಲ ಇರುತ್ತೆ, ಅಲ್ಲಿನ ಒಬ್ಬ ಹುಡುಗ ಹೇಗೆಲ್ಲ ಒಬ್ಬ ಸೂಕ್ಷ್ಮ ಸಂವೇದನೆ ಇರುವಂಥ ಹುಡುಗ ಅಂಥ ಪರಿಸರದಲ್ಲಿ ಹೇಗೆಲ್ಲ ತನ್ನ ಸುತ್ತಲಿನ ಪರಿಸರದಲ್ಲಿ ಬೆಳಿತಾನೆ, ಏನೆಲ್ಲ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾನೆ, ಅದೆಲ್ಲ ಕಾದಂಬರಿಯಲ್ಲಿ ಭಾಳ ಸೂಕ್ಷ್ಮ ಬಂದಿದೆ. ಅದು ಆ್ಯಕ್ಚುಲಿ ಅದು ಭಾಳ ಎಷ್ಟು ಜನ ಗಮನಿಸಿದಾರೋ ನಂಗೆ ಗೊತ್ತಿಲ್ಲ. ಅದರಲ್ಲಿ ಭಾಳಷ್ಟು ಪಾತ್ರಗಳೆಲ್ಲ ಬಂದಿವೆ. ಶಾಲೆ ಮಾಸ್ತರು ಬರ್ತಾರೆ, ಮನೆಯಲ್ಲಿ ತಾಯಿ ಇದೆಲ್ಲ ಬರುತ್ತೆ. ಆಮೇಲೆ ಆ ಬಾಲ್ಯದಲ್ಲಿ ಕೆಲವೆಲ್ಲ ಭಾಳ ವಿಶಿಷ್ಟವಾದ ಮನಸ್ಥಿತಿ ಇರ್ತದೆ. ಆ ಮನುಷ್ಯನ ಫ್ರೆಶ್ನೆಸ್ ನಾವು ದೊಡ್ಡವರಾದಂಗೆ ಕಳ್ಕೊಳ್ತಾ ಹೋಗ್ಬಿಡ್ತೀವಿ. ಅದರಲ್ಲಿ ಬರೀ ಒಂದು ಸರಸ್ವತಿ ಫೋಟೋ, ಶಾಲೆಯಲ್ಲಿದ್ದಾಗ ಫೋಟೋ, ಅವನಿಗೆ ಸರಸ್ವತಿ ಇದು ಬೇಕಾಗಿರ್ತದೆ. ಅದು ಕೊನೆಗೆ ಅದು ಫೋಟೋ ಏನು ಒಡೆದು ತೆಳಗೆಲ್ಲ ಬಿದ್ದು ಕದ್ಕೊಂಡು ಹೋಗಿರ್ತಾನೆ ಆ ಹುಡುಗ. ಆ ಚಿತ್ರ ನೋಡಿ, ಅದು ಒಂದು ಸಣ್ಣ ಚಿತ್ರ, ಅದನ್ನ ಸುರುಳಿ ಮಾಡಿ ಇಟ್ಟಿರ್ತಾರೆ. ಎಸ್, ಅದನ್ನ ಒಯ್ದು ತಿರ್ಗಾ ಹಳೆಯ ಬಾವಿ ಒಳಗೆ ಮುಚ್ಚಿಟ್ಟಿರ್ತದ ಹುಡುಗ. ಅದೆಲ್ಲ ಅದು ನನಗೆ ಭಾಳ ಕಾಡ್ತು. ಅಂದರೆ ಬಾಲ್ಯ ಕೂಡ ಎಷ್ಟು ನೋವು ಸಂವೇದನೆಗಳ ಜೊತೆಗೆ ಅದೊಂಥರ ರಿಚ್ನೆಸ್ ಅನ್ನಿಸ್ತು ನನಗೆ ಮನುಷ್ಯನ ಬದುಕಿನಲ್ಲಿ ಅಂತಂತ ಹೇಳಿ. ನಾವು ಇಷ್ಟು ವರ್ಷ ಕಳೆದು ಈಗ 60-70 ವರ್ಷಕ್ಕೆ ಬಂದು ತಿರುಗಿ ನೋಡಿದಾಗ ಅದು ಒಂದು ದೊಡ್ಡ ಜಗತ್ತು ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಡ್ತದೆ.
ಆಮೇಲೆ ಅದರಲ್ಲಿ ನೋಡಿ ಆ ಸರಸ್ವತಿ ಫೋಟೋ ಅವರು ಪೂಜೆ ಮಾಡಿರ್ತಾರೆ. ಹೌದು. ಅಂದ್ರೆ ಪರೀಕ್ಷೆ 7ನೇ ಪರೀಕ್ಷೆ ಎಲ್ಲರೂ ಚಲೋತಂಗ ಪಾಸ್ ಆಗ್ಬೇಕಂತ ಹೇಳಿ ಆದ್ರೆ ಅದನ್ನ ಕಬ್ಬು ಇಟ್ಟಿರ್ತಾರಲ್ಲ, ಕಬ್ಬು ಕಟ್ಟಿರ್ತಾರೆ. ಆ ಕಬ್ಬು ಚಕ್ಕೊಳಕ್ ಹೋಗಿ ಆ ಫೋಟೋ ಹೊಡಿತಾರೆ. ಕಬ್ಬು ತಿನ್ನಾಕ್ ಹೋಗಿ. ಆಮೇಲೆ ಅವ್ರು ನೋಡಿ ಆ ಮಾಸ್ತರ್ ಏನ್ ಮಾಡ್ತಾರೆ, ನೀವೆಲ್ಲ ಇದ್ರ ಫೋಟೋ ಹೊಡೆದಿರಿ, ಎಲ್ಲ ಹಾಳು ಮಾಡಿದಿರಿ, ನೀವ್ ಯಾರು ಇದು ಪಾಸ್ ಆಗಲ್ಲ ಹೋಗ್ರಿ ನೀವು ಅಂತ ಬೈದಿರ್ತಾರೆ. ಆಮೇಲೆ ಅವರು ಮತ್ತೆ ಇಲ್ಲ ನಾ ಹಂಗೆ ಅಂತಿದ್ದೀನಿ ಅಂತ ಹಿಂಗೆಲ್ಲ ಹೇಳ್ತಾರೆ. ಆಮೇಲೆ ಅವ್ರು ಎಲ್ಲರೂ ಚಲೋಣ ಪಾಸ್ ಆಗ್ತಾರೆ. ಆ ಮತ್ ಬೇರೆ ಅಂದ್ರೆ ಅದು ಬಾಲ್ಯ ಅನ್ನೋದೆಲ್ಲ ಎಷ್ಟು ಒಂದು ಭಯಾನಕ ಆಗಿರ್ತದೆ, ಮತ್ತೆ ಅದ್ರ ಜೊತೆಗೆ ಅದು ಎಷ್ಟೆಲ್ಲ ಖುಷಿಯನ್ನು ಕೊಡಬಲ್ಲದು ಅನ್ನೋದು ಕೂಡ ಬಹಳ ಮುಖ್ಯ. ಈ ಭಯ ಅಂತಂದಾಗ ನನಗೆ ನೆನಪಾಯ್ತು, ನವಮಿ ಸಿಹಾಬ್ ಅಂತ ಹೇಳಿ ಪ್ಯಾಲೆಸ್ತೇನ್ ಮೂಲದವರು ಅಮೆರಿಕದಲ್ಲಿ ಇದ್ದಾರೆ ಇವಾಗ. ಈಗ ಏಜಿಂದ ನಮ್ಗಿಂತ ಸಣ್ಣವರು ಅವರು, ಯೂನಿವರ್ಸಿಟಿಯಲ್ಲೇ ಇದ್ದಾರೆ. ಊರಿಗೆ ಚಿಲ್ಡ್ರನ್ ಪೊಯಿಟ್ರಿ ಅಂದರೆ ತುಂಬ ಇಷ್ಟ, ಒಟ್ಟು ಪೊಯಿಟ್ರಿನೂ ಭಾಳ ಇಷ್ಟ. ಅದರಲ್ಲೂ ಈ ಥರ ಪೊಯಿಟ್ರಿನೂ ತುಂಬ ಇಷ್ಟ. ಅವರು ಸಾಕಷ್ಟು ಸಮಯ ಪೊಯಿಟ್ರಿ ವಾಚನ ಮಾಡೋದು, ಅದ್ರ ಬಗ್ಗೆ ಡಿಸ್ಕಷನ್ ಕಳೀತಾರೆ. ಅವರು ಪದೇ ಪದೇ ಹೇಳೋ ಒಂದು ಮಾತು ಏನಂದರೆ, ಮಕ್ಕಳಲ್ಲಿ ಈ ಒಂದು ಭಯ ಕಾಡ್ತಾ ಇರುತ್ತೆ ಅಂತ. ಹೌದು, ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಹತ್ತಿರದ ಇಂಟಿಮೇಟ್ ರಿಲೇಷನ್ ಆಗಿರ್ಬೋದು, ಆದರೂ ಒಂದು ಮಗುವಿಗೆ ಒಂದು ಎಲ್ಲೋ ಒಂದು ಕಡೆ ನಾನು ಯಾರನ್ನೋ ನೋಡಬೇಕು, ಅವ್ರು ನನ್ನನ್ನು ರಕ್ಷಣೆ ಮಾಡಬೇಕು, ಅದು ಇದು ಅಂತ ಅವ್ಯಕ್ತವಾದ ಒಂದು ಮಗು ಕಾಡ್ತಾ ಇರುತ್ತಂಥದ್ದು. ಹೌದು. ಅದು ನಾನು ಮೊನ್ನೆ ಒಂದು ಚಿಕ್ಕ ಮಗು, 4-5 ವರ್ಷದ ಮಗು, ಅಂದ್ರೆ ಅದು ನಮ್ಮ ಜೊತೆಗೆಲ್ಲ ಗೊತ್ತಿದ್ದವ್ರ ಜೊತೆಗೆ ಬಹಳ ಆರಾಮಾಗಿರುತ್ತೆ. ಆದ್ರೆ ಯಾವುದು ಗೊತ್ತಿಲ್ಲ, ಅದು ಹೊಸದಾಗಿ ಅದು ನೋಡ್ತದೆ ಅಥವಾ ಅದರ ಅನುಭವಕ್ಕೆ ಬರ್ತದಲ್ಲ, ಆ ಮಗುವಿನ ಅನುಭವ ಬಂದ ಕೂಡಲೇ ಅದಕ್ಕೆ ಒಮ್ಮೆಗೆ ಶಾಕ್ ಆಗ್ಬಿಡುತ್ತೆ. ಆಮೇಲೆ ಅದು ಯಾರೋ ಒಬ್ಬ ಹುಡುಗ ಓಡಿ ಬಂದ, ಅವ್ನು ದೊಡ್ಡವನು ಓಡಿ ಬಂದ ಕೂಡ ಆ ಮಗು ಇಷ್ಟು ಹೆದರ್ಕೊಂಡು ಓಡಿ ಬಂದ್ಲಲ್ಲ, ಅಂದ್ರೆ ಆ ಮುಖದಲ್ಲಿ ಎಷ್ಟೆಲ್ಲ ಒಂದು ಭಯ ತುಂಬಿಕೊಂಡಿತ್ತು ಅಂತ. ಅದನ್ನ ನಾವು ಮತ್ತೆ ಇಲ್ಲ ಏನಾಗಲ್ಲ, ಅವನು ನಮ್ಮ ಹುಡುಗಾನೆ ಅಂತ ಅಸಮಾಧಾನ ಮಾಡಿದೀವಿ. ದಿಸ್ ಚೈಲ್ಡ್ ಸೈಕಾಲಜಿ ಭಾಳ ಇಂಟ್ರೆಸ್ಟಿಂಗ್ ಇರ್ತದೆ. ಅದು ನನಗೆ ನಿಮ್ಮ ಕಾದಂಬರಿಯಲ್ಲಿ ಭಾಳ. ಆಮೇಲೆ ಏನಂದರೆ, ಕಾದಂಬರಿಗೆ ವಿಸ್ತಾರದ ಕಥೆಗೆ ತೆಗೆದುಕೊಂಡಿದ್ದರಿಂದ ಒಂದು ಸಣ್ಣ ಕಥೆ ಬರೆಯೋದಕ್ಕೂ ಒಂದು ಕಾದಂಬರಿಗೆ ವಿಸ್ತಾರಕ್ಕೆ ಇಳಿಯುವಾಗ ಸುಮಾರು ಪಾತ್ರಗಳು ಬರ್ತವೆ, ಸುಮಾರು ಸನ್ನಿವೇಶಗಳು ಬರ್ತವೆ, ಸುಮಾರು ತಿರುವುಗಳು ಅದೆಲ್ಲ ಬರುತ್ತೆ. ನಿಮಗೆ ಆಲ್ರೆಡಿ ಈ ವಯಸ್ಕರ ಸಾಹಿತ್ಯದಲ್ಲಿ ಬರೆದು ರೂಢಿ ಆಗಿದ್ದರಿಂದ ನುರಿತತೆ ಇದರಲ್ಲಿ ಭಾಳಷ್ಟು ಕೆಲಸ ಮಾಡಿತ್ತು. ಹಾಗಾಗಿ ಅದೊಂದು ಕಾದಂಬರಿಯಾಗಿ ಬಹಳಷ್ಟು ಸೆಳೆಯುವಂಥ ಕೆಲಸ ಮೊದಲೇ ಕಾದಂಬರಿನೇ ಮಾಡಿದೆ. ಅದರಲ್ಲಿ ಆ ಹೆಬ್ಸೂರ್ ಮಾಸ್ತರ್ ಅಂತ ಪಾತ್ರ ಬರ್ತಾರೆ ನೋಡಿ. ಆಮೇಲೆ ಅವ್ರು ಪಾಪ ಅವ್ರು ಎಷ್ಟು ಜೋಪಾನ ಮಾಡ್ತಿರ್ತಾರೆ, ಆ ವಾತ್ಸಲ್ಯ ಅವ್ರದ್ದು. ಆಮೇಲೆ ಅವ್ರಿಗೆ ಮಕ್ಳಿರಲ್ಲ. ಆದ್ರೆ ಸ್ಕೂಲ್ ಮಕ್ಕಳೇ ನಮ್ಮ ಮಕ್ಕಳಂತೆಲ್ಲ ಅನ್ಕೋತಾರೆ. ಕೊನೆಗೆ ಮಾಸ್ತರ್ ಸತ್ತು ಹೋಗ್ತಾರೆ. ಇವ ಭಾಳ ಡಿಪ್ರೆಷನ್ ಹೋಗ್ತಾರೆ. ಅಂದ್ರೆ ಇವರು ರಿಸಲ್ಟ್ ಹೇಳಕ್ ಅವ್ರ ಮನೆಗೆ ಹೋಗ್ತಾರೆ, ಅವಾಗ ಸತ್ತೋಗಿರ್ತಾರೆ. ಮತ್ತು ಅಂಥಲ್ಲಿ ಕೂಡ ಶಾಲೆಯಂಥ ವಾತಾವರಣದಲ್ಲೂ ಕೂಡ ಎಷ್ಟು ನಮಗೆ ಬೇಕಾದ ಅಪಸವ್ಯಗಳು ನಡೀತಾ ಇರ್ತವೆ, ವಾಸ್ತವಗಳು. ಇವೆಲ್ಲ ನಮ್ಮ ಒಟ್ಟು ಕನ್ನಡ ಮಕ್ಕಳ ಸಾಹಿತ್ಯ ಅಂತ ಏನು ಕರಿತಿದ್ರು, ಆ ಸಾಹಿತ್ಯದಲ್ಲಿ ಮೊದಲೆಲ್ಲ ಇರಲೇ ಇಲ್ಲ. ಇವೆಲ್ಲ ಟಾಬೂಸ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಶಾಲೆ ಅಂದ್ಕೊಳ್ಳೆ ಗುಡಿನೇ, ಅಲ್ಲಿ ಒಳ್ಳೇದೇ ಇರ್ಬೇಕಲ್ಲಿ, ಶಿಕ್ಷಕರು ಅಂದರೆ ಗುರುಗಳೇ ದೇವರೇ ಆಗಿರ್ಬೇಕು, ಈ ಥರದ ಒಂದು ವಾತಾವರಣನೇ ಇತ್ತು. ಹೆಚ್ಚು ವಾಸ್ತವದ ಅವು ಇರಲಿಲ್ಲ ಅವೆಲ್ಲ. ಆ ಕಾದಂಬರಿಯಲ್ಲಿ ನೋಡಿ, ಒಬ್ರು ಮಾಸ್ತರ್ ಬರ್ತಾರೆ, ಅವರು ಅಂದ್ರೆ ಬಾಳ ಎಲಡಿಕೆ ಹಾಕೊಂಡು ತಂಬಾಕು ಹಾಕೊಂಡು ಉಗುಳ್ತಿರ್ತಾರೆ. ಆ ಉಗುಳಿದ್ದು ಕೂಡ ಒಂದು ಅರಬ್ಬಿ ಸಮುದ್ರ ಕಂಡಂಗೆ ಕಾಣ್ತಿತ್ತು ಅಂತ. ಈ ತರ ಕರೆಕ್ಟ್. ಈ ಲ್ಯಾಂಗ್ವೇಜ್ ಬಳಸೋದಿದೆಯಲ್ಲ, ಅದು ಈ ಓಡಿ ಹೋದ ಹುಡುಗದಲ್ಲಿ ಬಹಳ ಚಂದ ಬಂದಿದೆ. ಇದರಲ್ಲಿ ಗೆಟಪ್ಪೇ ಅದು ಒಂದು ಬರವಣಿಗೆ ಶೈಲಿ, ಭಾಷೆ ಮತ್ತೆ ನಿರೂಪಣೆ ಎರಡೂನು. ಅಲ್ಲಿ ಒಂಥರ ನೀವು ಏನೋ ಒಂಥರ ಭಾಳ ಮೂಡಿಗೆ ಎಳೆದ ಹಂಗೆ ಬರ್ದಿರಿ. ಅದೇ ಬಹುಶಃ ಭಾಳಷ್ಟು ಜನರನ್ನ ಸೆಳೆದಂಥ ಸಂಗತಿ ನನಗೆ ಅನ್ಸುತ್ತೆ. ಇದರಲ್ಲಿ ಅಟ್ಲೀಸ್ಟ್ ಕೆಲವು ಲೈನ್ ಓದಬೇಕು ಅಂತ ಅನ್ಸುತ್ತೆ ನನಗೆ, ನಮ್ಮ ಕೇಳುವರಿಗೆ ನೋಡುಗರಿಗೆ. ಪ್ರಾರಂಭದಲ್ಲಿ ಅದು ನೋಡಿ, ಸೈಕಲ್ ಗಂಟೆಯ ಸದ್ದು ಅಂತ ಶುರು ಆಗತ್ತೆ. ಅಂದ್ರೆ ಆ ಹುಡುಗ ಹೆಂಗ ಸೈಕಲ್ ತಗೊಂಡು ಹಾಲು ತುಂಬ್ಸಕ್ ಹೋಗಿರ್ತಾನ ಅಂತ ಹೇಳಿ ಅದು ಹಿಂಗ್ ಶುರು ಆಕತ್ತೆ. ಇಷ್ಟೊತ್ತಿಗೆ ಮಲ್ಲೂರಿನಲ್ಲಿ ಬೆಳ್ಳನೆ ಬೆಳಕಾಗಿರುತ್ತಿತ್ತು. ಚುಮು ಚುಮು ಎನ್ನುವ ನಸುಕು ಆ ಹಳ್ಳಿಯನ್ನು ತನ್ನ ಮಡಿಲಲ್ಲಿ ಸುತ್ತಿಕೊಳ್ಳುತ್ತಿತ್ತು. ಇಷ್ಟೊತ್ತಿಗೆ ಟ್ರೇನ್ ಟ್ರೇನ್ ಎನ್ನುವ ನಾದ 10 ಸಲ ಕೇಳಿ ಬರುತ್ತಿತ್ತು. ಮತ್ತು ಹೊರಗೆ ಮಲಗಿದ್ದ ಹುಡುಗರು ಮನಸ್ಸಿಲ್ಲದ ಮನಸ್ಸಿನಿಂದ ಹಾಸಿಗೆ ಬಿಟ್ಟು ಹೇಳುತ್ತಿದ್ದರು. ಇಷ್ಟೊತ್ತಿಗೆ ಮಾಯೇಕರ್ ಗಜ ಎನ್ನುವ ಹುಡುಗ ತನ್ನ ಸೈಕಲ್ ಗಂಟೆಯನ್ನು ಇಡೀ ಊರಿಗೆ ಕೇಳುವಂತೆ ಹೊಡೆಯುತ್ತಾ ಹೋಗಿರುತ್ತಿದ್ದ.
ಮತ್ತು ಸೈಕಲ್ಲನ್ನು ಆಗಾಗ ತರಬುತ್ತಾ ಮತ್ತೆ ತುಳಿಯುತ್ತಾ ಹೊರಗೆ ಕಟ್ಟೆಯ ಮೇಲೆ ಮಲಗಿದ್ದ ಗೆಳೆಯರನ್ನು ಕೂಗಿರುತ್ತಿದ್ದ. ಈ ಥರ. ಆಮೇಲೆ ಮುಗಿಲು ಕೆಂಪಾಗುವುದು ಹಾಗೂ ಗಜ ಸೈಕಲ್ ಹೊರಗೆ ತೆಗೆಯುವುದು ಅನುಚಾನ ಏಕಕಾಲಕ್ಕೆ ನಡೆದು ಬಂದ ಕ್ರಿಯೆ ಆಗಿತ್ತು. ಗಜಾನ ಸೈಕಲ್ಗೆ ಅಷ್ಟೊಂದು ಮಾಂತ್ರಿಕತೆ ಇತ್ತು. ಮುಂಜಾನೆ ಆ ಬಾಲಕನ ಸೈಕಲ್ ಚಲಿಸದೆ ಊರಲ್ಲಿ ಸೂರ್ಯನ ಉದಯ ಆಗುತ್ತಿರಲಿಲ್ಲ. ಅವನ ಈ ದ್ವಿಚಕ್ರ ಗಾಲಿಗಳು ಉರುಳದೆ ಯಾವುದೇ ಮನೆಯಲ್ಲಿ ಚಹಾದ ನೀರು ಕುದಿಯುತ್ತಿರಲಿಲ್ಲ. ಅಂಗಳದಲ್ಲಿ ಮೂಡಿ ಹೋಗಿರುವ ಟೈರ್ ಗುರುತುಗಳ ಮೇಲೆ ಹೆಜ್ಜೆ ಇಡದೆ ಹೆಂಗಸರು ಅಂಗಳದ ಕಸ ಹೊಡೆಯುತ್ತಿರಲಿಲ್ಲ. ಹೊಸ್ತಿಲೆಗೆ ಅರಿಶಿನ ಕುಂಕುಮ ಹಚ್ಚುತ್ತಿರಲಿಲ್ಲ. ಚಂದಾಗಿರುವ ರಂಗೋಲಿ ಹಾಕುತ್ತಿರಲಿಲ್ಲ. ಗಜಾನನ ಅಂದರೆ ಅವರಿಗೆ ಅಷ್ಟು ಪ್ರೀತಿ. ಅವನಂತಾಗದೇ ಇರುವ ಕಾರಣಕ್ಕೆ ತಮ್ಮ ಮಕ್ಕಳ ಮೇಲೆ ಸಿಟ್ಟು. ನನಗೆ ಈ ಥರ ಶೈಲಿ ಓದಾಗೆಲ್ಲ ನೀವೊಂಥರ ಭಾಳ ಗುಂಗಿಗಿಡ್ದಂಗೆ ಒಂಥರ ಏನು ಹಬ್ಬದಲ್ಲಿ ಭಾಗವಹಿಸಿದಂಗೆ ಇಡೀ ಕಾದಂಬರಿ ಬರ್ತೀರಿ ಅಂತ ಅನಿಸ್ತು. ಅದೆಲ್ಲ ಬರೆದ್ರು ಕೂಡ ಆ ಇಡೀ ಕಾದಂಬರಿಯಲ್ಲಿ ಇರೋ ಸಬ್ಜೆಕ್ಟ್ ಏನಿದೆ ಅದು ಬರೀ ಸಂತೋಷದ್ದು ಎಲ್ಲ ಅನುಕೂಲತೆ ಇರುವಂಥದ್ದು ಅಲ್ವೇ ಅಲ್ಲ. ತುಂಬ ಬಡ ಹುಡುಗ, ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾನೆ. ಶಾಲೆ ಬಿಡಬೇಕಾಗತ್ತೆ. ಅವನ ಗೆಳೆಯರು ಹೈಯರ್ ಎಜುಕೇಶನ್ಗೆ ದಾರಿ ಮಾಡಿಕೊಟ್ರೆ ಈ ಹುಡುಗನಿಗೆ ಏನೂ ಆಗೋದಿಲ್ಲ. ಅವರಿಗೆ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಆ ಹುಡುಗ. ಅಷ್ಟೆಲ್ಲ ಇದೆ. ಅದು ಎಲ್ಲರನ್ನೂ ಹಿಡಿಸ್ತದು. ಹೌದು. ಆಮೇಲೆ ಸುನಂದ ಕಡಿಮೆ ಅದ್ರ ಬಗ್ಗೆ ಅದು ಹಿಮ್ಮತ್ ಒಂದು ಬರ್ದಾರ ನೋಡಿ ಅವರು. ಅಂದ್ರೆ ಅದು ಒಂದು ಈ ಆ ಹುಡುಗ ಗ್ರಾಮೀಣ ಹುಡುಗನೊಬ್ಬನ ಸಾಹಸನೇ ಇದೆ. ಆಮೇಲೆ ಅವನ ನೋವು ನಲಿವು ಎಲ್ಲ ಇದಾವೆ. ಅವನ ಯಶಸ್ಸು ಕೂಡ ಐತಲ್ಲ. ಜೀವನದ ಸಾಹಸ ಅಂದ್ಕೊಳ್ಳಿ ನಂಗೆ ನೆನಪಾಯ್ತು. ಈಗ ನಮ್ಮ ಹಿಂದಿನ ಒಂದು ತಲೆಮಾರಿಗೆ ಡಿಸೋಜ ಅವರೇ ಜಾಸ್ತಿ ಕಾದಂಬರಿನೋ ದೀರ್ಘವಾದ ಕಥೆಗಳು ನಾವೆಲ್ಲಾನು ಆ ಥರದ್ದು ತುಂಬ ಬರೆದವರು ಅವರು. ಅದು ಜಾಸ್ತಿ ಜನ ಯಾರು ಗಮನಿಸೇ ಇರಲಿಲ್ಲ. ಆದರೆ ಅವರೆಲ್ಲ ಬರೆಯುವಾಗ ಅಲ್ಲಿ ಹುಡುಗರು ಬಂದರೆ ಅವರೊಂದು ಸಾಹಸವನ್ನೇ ಮಾಡಬೇಕು. ಅಂದರೆ ಆ ವಿದ್ಯಾರ್ಥಿಗಳು ಒಂದು ವಿಶೇಷವಾಗಿ ಕಾಣಿಸ್ಕೊಳ್ಬೇಕು, ಅಂಥದ್ದೇ ಪಾತ್ರ ಆಗಬೇಕು. ಇದು ಡಿಸೋಜ ಅವರೆಲ್ಲ ಕಾದಂಬರಿಯಲ್ಲಿ ಇದೆ. ಅಂದರೆ ಅದು ಸಹಜವಾದ ಬದುಕು ಅಲ್ಲಿ ಕಾಣಿಸ್ತಿರ್ಲಿಲ್ಲ ನನಗೆ. ಉದ್ದೇಶಪಟ್ಟು ಒಂದು ದೊಡ್ಡ ಸಾಹಸನ ಮಾಡ್ಬೇಕಾದ್ರೆ ಇಲ್ಲಿ ಕಾದಂಬರಿಯಲ್ಲಿ ಹಾಗೆ ತೊಗೊಂಬರ್ತಿದ್ರು ಅವರು. ಈಗ ಇಲ್ಲಿ ಭಾಳ ಬದಲಾವಣೆ ಆಗ್ಬಿಡ್ತು. ಇಲ್ಲಿ ಸಾಹಸ ಅಂದ್ರೆ ಏನು, ಅವ್ನ ಬದುಕಿನ ಹೋರಾಟದ ಸಾಹಸ ಇದು. ಕರೆಕ್ಟ್ ಆ ಥರದ್ದಾಗಿದೆ ಅಲ್ಲಿ. ಆಮೇಲೆ ಅವರು ತಮ್ಮ ಗುಡ್ಡದಾಗ ಹೋಗ್ತಾರೆ, ಊರ ಹತ್ರ ಗುಡ್ಡ, ಅಲ್ಲಿ ಗವಿ ಇರ್ತವೆ. ಅಂದ್ರೆ ಅದೇ ಸಾಹಸ ಅವ್ರದ್ದು. ಅಂದ್ರೆ ಏನ್ ದೊಡ್ಡ ಸಾಹಸ ಅಂದ್ರೆ ಊರು ಬಿಟ್ಟು ಹೋಗ್ಬೇಕು ಅಥವಾ ಎಲ್ಲೆಲ್ಲೋ ಹೋಗ್ಬೇಕು ಅಂತಲ್ಲ, ಆತರ. ಆಮೇಲೆ ಅದರಲ್ಲಿ ಈ ಒಂದು ನೀವು ಒಂದ್ಸಲ ಹೇಳ್ತಾ ಇದ್ರಿ, ಅಂದ್ರೆ ಒಂದು ಈ ನನ್ನ ಕಾದಂಬರಿ ಬರವಣಿಗೆ ಇನ್ನೊಂದು ಒಂದು ವಿಶಿಷ್ಟತೆ ಅಂದ್ರೆ ಅದು ವಿನೋದ ಪ್ರಜ್ಞೆ ಕೂಡ ನನ್ನಲ್ಲಿ ಇದರಲ್ಲಿ ಭಾಳ ಇದೆ. ಅದರಲ್ಲೂ ಈ ಕಾದಂಬರಿ ಭಾಳ ಇದೆ. ಓಡಿ ಹೋದ ಹುಡುಗದಲ್ಲಿ ನಿಜವಾಗ್ಲೂ. ಆಮೇಲೆ ಅಂದ್ರೆ ಅವ್ರು ಹಲ್ ತಿಕ್ಕೋದಿರ್ತದ ನೋಡ್ರಿ, ಹಲ್ ತಿಕ್ಕೋದು. ಆದ್ರೆ ಹಳ್ಳಿಯ ಪರಿಸರದಲ್ಲೇ ನೀವು ಬೆಳೆದಿರೋದ್ರಿಂದ ಅಲ್ಲಿನ ದಟ್ಟ ಅನುಭವಗಳು ನಿಮ್ಮಲ್ಲಿ ಇನ್ನೂ ಉಳ್ಕೊಂಡಿರೋದ್ರಿಂದ ಅದೆಲ್ಲವನ್ನು ತರೋದಕ್ಕೆ ನಿಮಗೆ ಸಾಧ್ಯವಾಗಿದೆ. ಅದೆಲ್ಲ ಏನು ಅಂದ್ರೆ ಒಂದು ಕಾದಂಬರಿಗೆ ಪುಷ್ಟಿ ಕೊಡೋದಕ್ಕೆ ತಂದದ್ದು ಅಂತ ಅನ್ಸೋದಿಲ್ಲ. ಬಹಳ ಸಹಜವಾಗಿ ನಿಮಗೆ ಅದಿನ್ನೂ ಅನುಭವಗಳು ನನ್ನ ಒಳಗಡೆ ಇವೆ, ಅದಿನ್ನೂ ಬೇಕು. ಅದೊಂದು ಸೌಂದರ್ಯವಾಗಿ ನೋಡ್ತಾ ಇದ್ದೀನಿ ಬದುಕಿನಲ್ಲಿ. ಹಂಗೆ ಅನಿಸ್ಬಿಡ್ತದೆ ಈ ಪುಸ್ತಕ ನೋಡಿದಾಗ. ಅಂದರೆ ನಾವು ನೋವು ಪಟ್ಟದ್ದು ಹಳೆಯದು ಕೂಡ ಇವತ್ತು ಒಂದು ಸೌಂದರ್ಯವಾಗಿ ಒಂದು ಕಲೆಯ ಭಾಗವಾಗಿ ನಮ್ಮ ಬದುಕಿನಲ್ಲಿ ಕಾಣಿಸ್ಲಿಕ್ಕೆ ಶುರು ಆಗ್ಬಿಟ್ಟದಲ್ಲ. ದಟ್ ಈಸ್ ಬಾಲ್ಯ, ಇಟ್ ಯೂಸ್ ಟು ಅಸ್ ಅಂತ. ಅಂದ್ರೆ ನೋಡಿ, ಜೀವನ ಅಂತಂದ್ರೆ ಅಂದ್ರೆ ಅದು ಬರೀ ಏನು ನಾವು ಅದನ್ನ ಕಹಿಯಾಗೆ ತಗೋಬೇಕಾಗಿಲ್ಲ ಅಂತ. ವಿ ಶುಡ್ ನಾಟ್ ಬಿ ಬಿಟರ್, ವಿ ಶುಡ್ ಟೇಕ್ ಆಸ್ ಇಟ್ ಕಮ್ಸ್. ಅಂದ್ರೆ ನಮ್ಮ ಜೀವನವನ್ನ ನಾವು ಯಾವಾಗಲೂ ಅದು ಯಾವ ರೀತಿ ಬರ್ತದನೋ ಆ ರೀತಿ ತಗೊಳ್ಬೇಕು. ಅಂದ್ರೆ ಎಲ್ಲರ ಜೀವನದಲ್ಲಿ ವೆದರ್ ಪೋರ್ ಆರ್ ರಿಚ್, ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಬಂದೇ ಬರ್ತವೆ. ಅವ್ರ ಜೀವನವನ್ನ ಯಾವ ರೀತಿ ಎದುರಿಸ್ತಾರೆ ಅದು ಮುಖ್ಯ ಆಗ್ತದೆ. ಅಂದ್ರೆ ಆ ಹುಡುಗ ಆಗ್ಲಿ ಮತ್ತೆ ಆ ಹುಡುಗನ ಮನೆಯವರಾಗ್ಲಿ, ಒಂದು ಬಾಲಕಿ ಆಗ್ಲಿ, ಯಾರೇ ಆಗ್ಲಿ, ಅವರು ಯಾವ ರೀತಿ ಆ ಮನೆತನ ಅಥವಾ ಆ ಒಂದು ಪರಿಸರದಲ್ಲಿ ಅವರು ಯಾವ ರೀತಿ ಬದುಕಿ ಬಂದ್ರು ಮತ್ತೆ ಯಾವ ರೀತಿಯ ಜೀವನವನ್ನ ಹಿಂತಿರುಗಿ ನೋಡ್ತಾ ಇದ್ದಾರೆ, ಅದು ಬಹಳ ಮುಖ್ಯ ಅಂತ. ಅದು ಏನಾಗುತ್ತೆ, ಗ್ರಾಮೀಣ ಪರಿಸರದಲ್ಲಿ ಅಲ್ಲಿ ಎಷ್ಟೇ ಬಡತನ ಇದ್ರೆ, ಎಷ್ಟೇ ಆಡ್ ಥಿಂಗ್ಸ್ ಬದುಕಿನಲ್ಲಿ ಬಂದರೂ ಕೂಡ ಅವುಗಳನ್ನ ಎದುರಿಸುವಂಥದ್ದು ಒಂದು ಪಾಸಿಟಿವಿಟಿ ಸಾಮಾನ್ಯವಾಗಿ ಅಲ್ಲಿ ಇದ್ದೇ ಇರ್ತದೆ ಹಳ್ಳಿ ಒಳಗೆ. ಅಷ್ಟಿದ್ರೂ ಕೂಡ ಕೆಲವೆಲ್ಲ ಡಿಸೈರ್ಸನ್ನ ಮನುಷ್ಯ ಎದುರಿಸ್ಬೋದು, ಹೇಳಿಕ್ಕಾಗೋದಿಲ್ಲ. ಬದುಕಿನಲ್ಲಿ ಏನು ಬೇಕಾದರೂ ಆಗ್ಬೋದು. ಹಾಗಾಗಿ ನಮ್ಮ ಕನ್ನಡದಲ್ಲಿ ಈ ಥರ ಕಾದಂಬರಿ ಮಟ್ಟಕ್ಕೆ ಅಂದರೂ ಇಷ್ಟು ದೀರ್ಘವಾಗಿ ಬರವಣಿಗೆ ಜಾಸ್ತಿ ಬಂದೇ ಇಲ್ಲ. ಈಗ ಇತ್ತೀಚಿನ ದಿನಗಳೆಲ್ಲ ಶುರುವಾಯ್ತು. ಈಗ
ಇವರು ಹೊಸವತ್ಸಲ ಅವರು ಮಹಿ ಕಾದಂಬರಿ ಬಂತು, ನಮ್ಮ ಗುಂಡೂರಾವ್ ದೇಸಾಯಿ ಅವ್ರದ್ದು ಒಳ್ಳೆ ಫ್ರೆಂಡ್ ಚಾರ್ಲಿ ಅಂತ ಬಂತು, ಅದು ಕತೆ ಇದೆ. ನನ್ನ ಕಾದಂಬರಿ ವಿಷಯದಲ್ಲಿ ಹೇಳ್ತೀನಿ. ಈಗ ಶುರುವಾಗಿದೆ, ಈಗ ಒಂಥರ ಟ್ರೆಂಡ್ ತರ ಶುರುವಾಗಿದೆ. ಇದೊಂದು ಬಹಳ ಒಳ್ಳೇದಂತ ನನಗೆ ಅನ್ಸಕತ್ತದೆ. ಮತ್ತೆ ಅನೇಕ ಕಾದಂಬರಿಗಳು ಬಂದವು, ತಮ್ಮಣ್ಣ ಬಿಗಾರು, ಗಣೇಶ್ ನಾಡೋರ್, ಇವರೆಲ್ಲರೂ ಬರೆದ್ರು ಅಂತ ಅರ್ಥ. ಸೊ ಅದು ಒಂಥರ ಟ್ರೆಂಡ್ ಶುರುವಾಗಿದೆ, ಮತ್ತು ಹೊಸ ಬರವಣಿಗೆ ಶುರುವಾಗಿದೆ. ಆ ಥರದ ಬರವಣಿಗೆ ಶುರುವಾಗುವ ಈ ಹಂತದಲ್ಲಿ ನಿಮ್ಮ ಕಾದಂಬರಿಗಳು ಒಂದು ಗುರುತಿಸುವ ಹಾಗೆ ಒಂದು ಮೈಲಿಗಲ್ಲಿನ ಥರ ಅನಿಸಿದೆ ನನಗಂತೂ, ಹಂಗೆ ಅನಿಸಿದೆ ಅದು. ಈಗ ಎಚ್.ಎಸ್. ವೆಂಕಟೇಶಮೂರ್ತಿ ಅಂತವರೆಲ್ಲ ಪ್ರಾರಂಭ ಮಾಡಿದ್ರಲ್ಲ, ಓಕೆ, ಅವರು ಹೆಚ್ಚು ಕವಿತೆಯಲ್ಲೇ ತೊಡಕೊಂಡ್ರು. ಹೌದು, ಕವಿತೆಯಲ್ಲಿ ತೊಡಕೊಂಡ್ರು. ಅವರ ಗ್ರಹಿಕೆಗಳೇನಿತ್ತಂದ್ರೆ ಮಕ್ಕಳಿಗಾಗಿ ನಾನು ಹೊರಗಡೆ ನಿಂತು ಬರೀಬೇಕು ದೊಡ್ಡವನಾಗಿ ಅನ್ನೋದೇ ಬಹಳ ಸ್ಪಷ್ಟವಾದ ಗ್ರಹಿಕೆ ಇತ್ತು. ಅಂದ್ರೆ ಮಕ್ಕಳಿಗಾಗಿ ಒಂದಿಷ್ಟು ಓದನ್ನ ಕ್ರಿಯೇಟ್ ಮಾಡೋದು ಅಂತಿತ್ತು. ಅಂತ ಒಂದು ಗ್ರಹಿಕೆಗಿಂತಲೂ ನಿಮ್ಮ ಈ ಕಾದಂಬರಿಯ ಒಳಗಿರುವಂಥ ಗ್ರಹಿಕೆಗೂ ಬಹಳ ಅಂತರ ಇದೆ. ಬಿಕಾಸ್ ಯು ಯುವರ್ ಸೆಲ್ಫ್ ಬಿಕಮ್ ಎ ಚೈಲ್ಡ್ ಅಂಡ್ ಯು ಯುವರ್ ಸೆಲ್ಫ್ ಗೆಟ್ ಇನ್ ಟು ದ ಚೈಲ್ಡ್ಹುಡ್ ಅಗೈನ್, ಅದು ಇದರಲ್ಲಿದೆ. ಅದಾದ್ಮೇಲೆ ನೀವು ಸಣ್ಣ ಕಥೆಗಳನ್ನ ಕೆಲವೆಲ್ಲ ಬರೆದ್ರಿ. ಈಗ ನನಗೆ ಬಹಳಷ್ಟು ಕಾಡಿದ ಕತೆ ಅಂದ್ರೆ ಅದು ಅಲ್ಲಪ್ಪ ಕತೆ. ಅವನಿಗೆ ಹೆಸರು ಹಳ್ಳಿ ಒಳಗೆ ಇಟ್ಟಂತ ಹೆಸರು ಒಂದು ಸಿಟಿ ಶಾಲೆ ಒಳಗೆ ಬಹಳ ಕಾಡಿಬಿಡ್ತದೆ. ಗಡಿಯಾರ ಈ ಕಾದಂಬರಿ ಒಳಗೆ, ಈ ಕಥಾ ಸಂಕಲನೊಳಗೆ ಇದೆ ಅದು. ಎಸ್ ಅದು ಬಹಳಷ್ಟು ಹಳ್ಳಿ ಹುಡುಗರಿಗೆ ಆಗ್ತಿರ್ಬೇಕು ಅದು. ಅಂತ ಒಂದು ಸಬ್ಜೆಕ್ಟ್ ಈ ಕತೆ ತಂದದ್ದು ಅದು ಬಹಳ ಇದು ಅನ್ನಿಸ್ತದೆ. ಅಂದ್ರೆ ಎಲ್ಲರಿಗೂ ತಟ್ತದೆ ತಕ್ಷಣ, ಹೌದಲ್ಲ ಅಂಥೇಳಿ. ಆ ಹುಡುಗ ಒಳ್ಳೆ ಹುಡುಗನೇ ಇದ್ದಾನೆ, ಸ್ಟಡಿ ಮಾಡ್ತಾನೆ, ಹೆಚ್ಚು ಮಾರ್ಕಸ್ ಎಲ್ಲ ಬರ್ತದೆ. ಬಟ್ ಬರೀ ಅವನ ಹೆಸರಿನಿಂದ ಎಲ್ಲರ ಕೀಟ್ಲಿಗೆ ಒಳಗಾಗ್ಲಿಕ್ಕೆ ಶುರುವಾಗ್ತಾನೆ ಕೊನೆಗೆ. ಬಟ್ ಆ ಇಡೀ ಕಥೆಯ ಒಂದು ಪಾಸಿಟಿವಿಟಿ ಏನು ಅಂತಂದರೆ, ಅಂಥದ್ದೇ ಹೆಸರಿಟ್ಕೊಂಡು ಅವನನ್ನು ಗುರುತಿಸೋ ಹಾಗೆ ಕೊನೆಯಲ್ಲಿ ತಿರುಗಿ ಕಥೆ ಇದೆ ಅದು. They don't go for a change of the name. ಹೌದು. ಅವ ಮೊದ್ಲಿಗೆ ಏನಿರ್ತದೆ, ನನಗೂ ಹೊಸ ಹೆಸರು ಅಶೋಕ, ಅದು ಏನಾರ ಹೊಸ ಒಂದು ಈ ಸಿನಿಮಾ ನಟರ ಹೆಸರು ಹೆಂಗಿರ್ತಾವಲ್ಲ ಆ ತರ ಇಟ್ಕೋಬೇಕಂತ ಹಿಂಗ ಅನ್ಸಿರ್ತೈತೆ ಅವಂಗ. ಹಳ್ಳಿಯಾಗ ನಮ್ಮ ಅಪ್ಪ ಅಮ್ಮ ಸುಮ್ನೆ ನನಗೆ ಎಂಥದೊಂದು ಹೆಸರು ಇಟ್ಟು ನನ್ನ ಭವಿಷ್ಯವನ್ನು ಹಾಳು ಮಾಡಿದ್ರು ಅಂತ ಅನ್ಕೊಂಡಿರ್ತಾನೆ ಅವನು. ಆದ್ರೆ ಯಾವಾಗ ನೀವು ಅದು ಹೆಸರು ಮುಖ್ಯ ಅಲ್ಲ, ನೀನು ಮಾಡುವಂತ ಒಂದು ಏನು ಕೆಲಸ ಇರ್ತದೆ ಅದು ಮುಖ್ಯ ಅಂತ. ಆಮೇಲೆ ಅವಾಗೆ ಗೊತ್ತಾಗತ್ತೆ, ಅದೇ ಒಳ್ಳೆ ಹೆಸರು ಆಗ್ಬಿಡುತ್ತೆ ಅವಂಗೆ. ಅದೇ ಎಷ್ಟು ಬ್ಯೂಟಿಫುಲ್ ಇದೆ ಅಂತಲ್ಲ. ಅವಾಗ ಯಾವ ಹೆಸರನ್ನ ಅವ ತಿರಸ್ಕಾರದಿಂದ ನೋಡ್ತಾ ಇದ್ನೋ, ಆಮೇಲೆ ಅದೇ ಹೆಸರನ್ನ ಅವ ಪ್ರೀತಿಸ್ಲಿಕ್ಕೆ ಶುರು ಮಾಡ್ತಾನೆ. ಅದನ್ನ ಹಂಗೆ ಬರಿಬೇಕಾದ್ರೆ ನಿಮಗೆ ಬದುಕಿನ ಅನುಭವ ಬಹಳ ಫೋರ್ಸ್ಫುಲ್ ಕೆಲಸ ಮಾಡಿದೆ. ಬೇರೆಯವ್ರು ಬರೆಯುವಾಗ ಅದು ಬರುತ್ತೆ ಅಂತ ಹೇಳಿಕಲ್ಲ. ಅದು ಆ ದೃಷ್ಟಿಯಿಂದ ಈ ತರದ ಬರವಣಿಗೆಗೆ ಒಂದು ಅಂದ್ರೆ ಆ ಬಾಲ್ಯದ ತೀವ್ರತೆ ಅಂತಂತೇವಲ್ಲ, ಗಟ್ಟಿತನ, ಇಂಟೆನ್ಸಿಟಿ, ಕಾಡುವಿಕೆ, ಯಾರು ಓದಿದ್ರು ಅದೊಂದು ಮನಸ್ಸಿನಲ್ಲಿ ಉಳಿಯುವಂತ ಆ ಥರದ ಒಂದು ಕೆಲಸ ಆಗ್ತಾ ಹೋಗ್ತದೆ. ಈ ಮಾತಾಡೋದ ಮರ ಅಂತ ಒಂದು ಕತೆ ಐತೆ ನೋಡಿದ್ರೆ, ಅಂದ್ರೆ ಅವ ಕೊನೆಗೆ ಅಂದ್ರೆ ಅಪ್ಪನೇ ಕೆಟ್ಟಿರ್ತಾನೆ, ಆ ಮಗುನೇ ಒಳ್ಳೇದಿರ್ತದೆ. ಅಂದ್ರೆ ಆ ಮರ ಕೇಳ್ತದೆ ನಿನ್ಗೇನ್ ವರ ಬೇಕಂತೇಳಿ. ಅವಾಗ ಇವ ಬಂಗಾರ ಅಂದ್ರೆ ಮಗನ್ನ ಕಲ್ಲು ಮಾಡಿ ಬಂಗಾರ ತಗೊಂಡು ಹೋಗ್ತಾನೆ ಅವ, ಅಪ್ಪ ಇದ್ದವ ಅಂತೆ. ಆ ತರ ಫೋಕ್ ಸ್ಟೋರಿ ಬಂದಿದೆ. ಅಂದ್ರೆ ನನಗೆ ಇದರಲ್ಲಿ ಈ ಬೀಳದ ಗಡಿಯಾರ ಅನ್ನೋ ಕತೆ ಕೂಡ ಅದು ಒಂದು ವೆರಿ ಸಹಜವಾದ ಒಂದು ಇದು ಘಟನೆ ಇರ್ಬೋದು ಅದು. ಬಟ್ ಅದು ಬರವಣಿಗೆಯಲ್ಲಿ ಅದು ಸ್ವಲ್ಪ ವಿಶಿಷ್ಟವಾಗಿ ಬಂದಿದೆ. ಅದು ಅಂದ್ರೆ ಅವ್ ಮಕ್ಕಳಿಗೆ ಈಗ ಅಪ್ಪ ಅಮ್ಮ ತಂದಿದ್ದ ಯಾರೇ ಸಂಬಂಧ ತಂದು ಅದನ್ನ ಕೆಡ್ಸಿದ್ರೆ ಅವ್ರಿಗೆ ಏನ್ ಅನ್ಸಲ್ಲ. ಆದ್ರೆ ಅವ ಸ್ಕೂಲ್ನಾಗ ಒಂದ್ಸಲ ಅವ್ನ್ ಗಡಿಯಾರ ಕೊಟ್ಟಿರ್ತಾರೆ, ಅದನ್ನ ಗೋಡೆಗೆ ಹಾಕಿರ್ತಾರೆ. ಅವಾಗ ಇವ ಅಪ್ಪ ಏನ್ ಮಾಡ್ತಾನೆ, ಬಾಗ್ಲ ಜೋರಾಗಿ ಹಾಕಿದ ಕೂಡಲೇ ಅವಾಗ ಹುಡುಗಿಗೆ ಏನ್ ಅನ್ಸುತ್ತೆ, ಏ ಅಪ್ಪ ಅಷ್ಟಾಗ ಜೋರಾಗಿ ಹಾಕ್ತೀಯ ಬಾಗ್ಲ, ಆ ಗಡಿಯಾರ ಬಿದ್ದು ಹೊಡತಂದ್ರೆ ಅಂತ ಹಿಂಗ ಅಪ್ಪಗೆ ಜೋರು ಮಾಡ್ತಾನೆ. ಅಂದ್ರೆ ತಾವು ದುಡಿದದ್ದು ಅಥವಾ ತಾವು ಪಡೆದುಕೊಂಡಂತ ಆ ಸುಖ ಇರ್ತದಲ್ಲ, ಆ ಕಷ್ಟ ಸುಖಗಳನ್ನ ಅವಾಗ ಅದ್ರ ಬೆಲೆ ಗೊತ್ತಾಗತ್ತಂತೆ ಆ ಮಕ್ಕಳಿಗೆ. ಅದು ಆ ಕಥೆಯೊಳಗೆ ಬಂದಿದೆ. ಸಂಕೇತ ಹಾಕ್ಬಿಟ್ಟು ಹೋಗ್ಬಿಡ್ತೀವಿ. ಆಮೇಲೆ ಈ ದಿನಕರನೊಂದಿಗೆ ದನಕರು ಈ ಕಾದಂಬರಿ ಒಳಗೆ ಅದೊಂಥರ ಪಜಲ್ ತರ ಬಳಕೆ ಆಗಿದೆ. ಸಹಜವಾದ ದನಗಳ ಜೊತೆಗೆ ಆ ಹುಡುಗನ ಅನ್ಯೋನ್ಯವಾದ ಹಳ್ಳಿಯ ಹುಡುಗನ ಒಂದು ಒಡನಾಟ ಹಚ್ಕೊಂಡಿರೋದು ಅದೆಲ್ಲ ಇದೆ. ಮತ್ತೆ ಈ ತರ ನಮಗೆ ಈಗ ಒಂದು ಆಡು ಭಾಷೆ ಇರ್ತದಲ್ಲ, ಆಡು ಭಾಷೆ ಮತ್ತು ಶಿಷ್ಟ ಭಾಷೆ ಎರಡನ್ನೂ ಕೂಡ ನಾನು ಬಳಸುವಂತದ್ದು. ಅದು ಒಂದು ಕಲಾತ್ಮಕತೆ, ಅದು ಇರ್ಬೇಕಾಗ್ತದೆ. ಅದು ನಿಮ್ದೇ ಒಂದು ಸ್ಟೈಲ್.
ಮತ್ತೆ ಈಗ ನೋಡಿ ಈ ತೆವಿ ಅನ್ನೋದು ನಾವು ಹಳ್ಳ್ಯಾಗ ಅದೆಲ್ಲ ಅಲ್ಲ ಅಂಥವೆಲ್ಲ ಶಬ್ದಗಳನ್ನ ಬಳಸುವುದಾಗ್ಲಿ ಇದಾಗ್ಲಿ ಈ ಸಾಹಿತ್ಯದಲ್ಲಿ ನಮ್ಮವ್ರ ಮೊದಲಿನವ್ರು ಏನು ಮಾಡಿದ್ರೆ ಸ್ಟ್ಯಾಂಡರ್ಡೈಸ್ಡ್ ಲ್ಯಾಂಗ್ವೇಜ್ ನಾನು ಬರೆದದ್ದು ಕರ್ನಾಟಕದ ಎಲ್ಲ ಮಕ್ಕಳಿಗೂ ಮುಟ್ಟಬೇಕು, ಅವರೆಲ್ಲ ಅವರೆಲ್ಲ ಓದಬೇಕು, ಹಿಂಗೆಲ್ಲ ತಲೆಯಲ್ಲಿತ್ತು. ಅದೊಂಥರ ಭ್ರಮಾತ್ಮಕ ಅದು. ಈ ಥರದ ಒಂದು ಭಾಷೆ ಇಲ್ಲದೆ ಹೋದ್ರೆ ನಾವು ನಮ್ಮನ್ನು ಅಭಿವ್ಯಕ್ತಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಅಂದ್ರೆ ಅದು ಎಷ್ಟು ನಮ್ಮ ಭಾಷೆ ಶ್ರೀಮಂತವಾಗಿದೆ ಮತ್ತು ಸಮೃದ್ಧವಾಗಿದೆ ಅಂತ ಗೊತ್ತಾಗಬೇಕಲ್ಲ. ಅಲ್ಲ ನಾನು ನನ್ನ ಧ್ವನಿಯನ್ನು ಕಾಣೋದಕ್ಕೆ ಭಾಷೆ ಒಂದು ಬಹಳ ದೊಡ್ಡ ಇದು ಮಾಧ್ಯಮ ಅದು. ಅದೇ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಕನ್ನಡ ಅನ್ನೋದು ಕನ್ನಡ ಅನೇಕ ಬಗೆಗಳಲ್ಲಿ ವ್ಯಕ್ತ ಆಗ್ಬೇಕಂತ. ಅದ ನಮ್ಮ ಈ ಭಾಷೆ ಅನ್ನೋದು ನಮ್ಮ ಜೀವನ ಅದು. ಅದು ಅದರಲ್ಲಿ ಸಣ್ಣ ಈ ಹಳ್ಳಿಯೊಳಗೆ ಹೇಳ್ತಾ ಒಂದು ಇವು ಕವಿತೆ ಇರ್ತಾವಲ್ಲ, ಕವಿತೆ ಅಂದ್ರೆ ಏನು, ಅವು ಆ ಥರ ಮಾತು, ಹಾಡು ಮಾತು ಅಂತ ಗಾದೆ ಮಾತು ಅಂಥವನ್ನೆಲ್ಲ ಅದ್ರಾಗ ಬಳಸಿದ್ದೆ ನಾನು. ಅದ್ರಾಗೆಲ್ಲ ಅಂದ್ರೆ ಏನಾಗ ಅವ್ ಇಬ್ರು ಆ ಮಾವ ಹಳೆಯ ಅವರು ಸಣ್ಣ ಹುಡುಗ, ಅವ ಇಬ್ರು ನಡ್ಕೊಂಡು ಹೋಗ್ಬೋದು ನಾವು ಹೇಳ್ತಿರ್ತಾನೆ, ಇವ ಮಾವ ಹೇಳ್ದಂಗೆ ಇವ ಹಳೆಯ ಹೇಳ್ತಿರ್ತಾನೆ ಇವನು. ಇದು ಉತ್ತತ್ತಿ ಹಣ್ಣು, ಉಲ್ಪಿ ಹಣ್ಣು, ಕಕ್ಕಿ ಹಣ್ಣು, ಬಿಕ್ಕಿ ಹಣ್ಣು, ಕಾರಿ ಹಣ್ಣು, ಬಾರಿ ಹಣ್ಣು, ಕರಿಮಿಂಚಿ ಹಣ್ಣು, ಕಂಚಿ ಹಣ್ಣು, ಕವಳಿ ಹಣ್ಣು, ಕಿತ್ಲಿ ಹಣ್ಣು, ಬಾಳೆಹಣ್ಣು, ತಾಳಿ ಹಣ್ಣು, ದ್ರಾಕ್ಷಿ ಹಣ್ಣು, ದಾಳಿಂಬ್ರ ಹಣ್ಣು, ನಕ್ರಿ ಹಣ್ಣು, ನೀರಲ ಹಣ್ಣು, ಪರಂಗಿ ಹಣ್ಣು, ಪ್ಯಾರಲ ಹಣ್ಣು, ಬೆಳವಲ ಹಣ್ಣು, ಚಳ್ಳೆ ಹಣ್ಣು, ಮಾವಿನ ಹಣ್ಣು, ಬೇವಿನ ಹಣ್ಣು, ಲೇಬಿ ಹಣ್ಣು, ಲಿಂಬಿ ಹಣ್ಣು, ಸೌತೆ ಹಣ್ಣು, ಸೀತಾಫಲ ಹಣ್ಣು, ಹುಂಚಿ ಹಣ್ಣು, ಹುಲಿ ಹಣ್ಣು ಈ ಥರ. ಮತ್ತು ಅಡಿಕೆ ಬೀಜ, ಉತ್ತತ್ತಿ ಬೀಜ, ಎಳ್ಳು ಬೀಜ, ಔಡ್ಲು ಬೀಜ, ಕೊಗ್ಲಿ ಬೀಜ, ಕರಿ ಬೀಜ, ಚವಳಿ ಬೀಜ, ಚಿಕ್ಕು ಬೀಜ, ನೆಲ್ಲಿ ಬೀಜ, ಬೆಂಡಿ ಬೀಜ, ಮೆಣಸು ಬೀಜ, ಮೆಂತೆ ಬೀಜ, ಸೂರ್ಯಕಾಂತಿ ಬೀಜ, ಸಾಜೀರಿಗೆ ಬೀಜ, ಹುಲ್ಲು ಬೀಜ, ಹುಂಚಿ ಬೀಜ. ಅಂದರೆ ಈ ಶಬ್ದದ ಜೊತೆಗೆ ಆಟ ಇರ್ತದಲ್ಲ, ಅಥವಾ ಆ ಪದಗಳ ಒಂದು ವಿಶಿಷ್ಟತೆ, ಆ ಪದಗಳ ಸೌಂದರ್ಯ, ಅದು ಕೂಡ ನಮ್ಮ ಮಕ್ಕಳಿಗೆ, ಈಗ ನಮ್ಮ ಮಕ್ಕಳಿಗೆ ಬರೀ ಕತೆ ಹೇಳೋದೇ ಅನ್ನೋದಿಲ್ಲ, ಎಲ್ಲರಿಗೂ ಕೂಡ ಇದು ಏನು ತೀರಾ ವೈವಿಧ್ಯವಾಗಿ ನಮ್ಮನ್ನು ಅಭಿವ್ಯಕ್ತಿಕೊಳ್ಳೋಕೆ ಇವೆಲ್ಲ ದಾರಿಗಳಿವೆಲ್ಲ ಇವು. ಅಂದ್ರೆ ರಿಚ್ನೆಸ್ ಬರ್ತದೆ, ಎಲ್ಲ ಸಾಧ್ಯತೆಗಳನ್ನು ನಾವು ಪ್ರಯತ್ನ ಮಾಡ್ಬೇಕು. ಮತ್ತೆ ನಾವು ಯಾರೇ ಆಗ್ಲಿ ಅದನ್ನ ಓದೋರಿಗೆ ಅಂದ್ರೆ ಬರೇ ಕಥೆನೇ ಇಂಪಾರ್ಟೆಂಟ್ ಅಲ್ಲ, ಅವರಲ್ಲಿ ಆ ಭಾಷೆಯ, ನಮ್ಮ ಭಾಷೆ ಅದರ ಮಹತ್ವ, ಭಾಷೆಯ ಮಹತ್ವ ಅಥವಾ ಭಾಷೆಯನ್ನು ನಾವು ಅಭಿವ್ಯಕ್ತಿಸಬೇಕಾದ ಕ್ರಮ, ಅದು ಕೂಡ ಗೊತ್ತಾಗಬೇಕಂತ. ಭಾಷೆ ಒಂದು ಭಾಳ ಪವರ್ಫುಲ್ ಕ್ರೈಟೀರಿಯಾ ಅದು. ಯಾವಾಗಲೂ ಹಂಗೆ ಅದು. ಆ ದೃಷ್ಟಿಯಿಂದ ಭಾಷೆ ಬಗೆಗೆ ಮೊದಲಿಂದನೂ ಒಂದು ಸಂವೇದನಶೀಲ ಇದು ಸಂಬಂಧ ಇದೆ ನಿಮ್ದು ಮೊದಲಿಂದ. ಮತ್ತೆ ಒಬ್ಬೊಬ್ರು ಏನ್ ಹೇಳ್ತಿರ್ತಾರೆ, ಎಡಿಯರಿಗೆ ಅಂದ್ರೆ ನೀವು ಅಂದ್ರಲ್ಲ ಆಗಳೆ ಒಂದು ಏನೋ ಸ್ಟ್ಯಾಂಡರ್ಡೈಸ್ಡ್ ಲ್ಯಾಂಗ್ವೇಜ್ ಮಾಡಿ ಬಹಳ ಸರಳವಾದ ಭಾಷೆ ಎಲ್ಲಿ ಬರೀಬೇಕು. ಅದರಲ್ಲಿ ನನಗಂತೂ ಯಾವಾಗ ಕೆಲವು ಈ ಶಾಲಾ ಮಾಸ್ತರ್ ಹಿಂದಿನ ತಲೆಮಾರಿನವರೆಲ್ಲ ಇಂಗ್ಲಿಷ್ ಶಬ್ದವನ್ನು ಬಳಸಬೇಡ್ರಿ, ಒಂದು ಶಬ್ದ ಅಂತಂದ್ಬಿಡೋರು. ಬಟ್ ಅದು ಸಹಜವಾಗಿ ಬೇಕಾಗ್ತಿತ್ತು ಬೇಕು ಅದೆಲ್ಲ. ಅದು ನೋಡಿ ಮತ್ತೆ ಅವ್ರು NSL ಭಟ್ ಅವರು ಅದನ್ನ ಒಂದು ಭಾಳ ಒಳ್ಳೆ ನಮ್ಮ ಮಿಸ್ಸು ಅಂತ ಹಾಡು ಅವಾಗ ಅಂಥವೆಲ್ಲ ತೊಗೊಂಬಂದ್ಬಿಟ್ರು ಅವರು. ಹೌದೌದು, ಅವರು ಸಿಟಿ ಒಳಗಿಂದೆಲ್ಲ ಬರ್ದಲ್ಲ ಅವರು, ಅವರೆಲ್ಲ ಅದನ್ನ ಬಳಸ್ಬಿಟ್ರು ಅವರು. ಹಾಗಾಗಿ ಬಹಳ ಸಹಜವಾದ ಬದುಕಿನೊಂದಿಗೆ ಒಂದು ಇದೊಂಥರ ಅಭಿವ್ಯಕ್ತಿ. ಆ ದೃಷ್ಟಿಯಿಂದ ನಿಮ್ಮ ಸಾಹಿತ್ಯ, ಈ ಬಾಲ್ಯದ ಆವರಣದ ಸಾಹಿತ್ಯ ಒಂದು ಬಗೆಯ ಶ್ರೀಮಂತಿಕೆಯನ್ನು, ಗ್ರಾಮೀಣ ಶ್ರೀಮಂತಿಕೆಯನ್ನು ಕನ್ನಡಕ್ಕೆ ತಂದುಕೊಟ್ಟಿದೆ. ಮತ್ತು ಇವತ್ತು ಹೊಸ ಬರವಣಿಗೆಗೆ ಒಂದು ಸಣ್ಣದೊಂದು ಚಾಲನೆ ನಿಮ್ಮ ಕಡೆಯಿಂದಲೂ ಶುರುವಾಗಿದೆ ಅಂತ ಖಂಡಿತ ನನಗೆ ಅನಿಸಿದೆ. ಆದರೆ ಕೆಲವು ಇವುಗಳನ್ನೆಲ್ಲ ಇಟ್ಕೊಂಡು ನನಗೆ ನೀವು ವಯಸ್ಕರ ಸಾಹಿತ್ಯವನ್ನು ಬರೀತಿರೋದ್ರಿಂದ ಕೆಲವೆಲ್ಲ ಕೇಳಬೇಕು ಅಂತ ಅನಿಸ್ತದೆ ನನಗೆ. ಈಗ ವಯಸ್ಕ ಸಾಹಿತಿಗಳು ಕೂಡ ಯಶವಂತ್ ಚಿತ್ತಾಲ್ ಅವರಾಗಿರ್ಬೋದು, ಇಂಥವರೆಲ್ಲ ಹಾಲನಹಳ್ಳಿ ಕೃಷ್ಣ ಆಗಿರ್ಬೋದು, ಅವರು ಕೂಡ ತಮ್ಮ ಕಥೆಗಳಲ್ಲಿ ಬಾಲ್ಯವನ್ನು ತರ್ತಾರೆ. ಹುಡುಗರು ಬರ್ತಾರೆ, ಇದೆಲ್ಲ ಆಗುತ್ತೆ ಅಲ್ಲಿ. ಈಗ ದೇವನೂರು ಮಹಾದೇವ ಕಾದಂಬರಿಯಲ್ಲಿ ಬರ್ತದೆ. ಆ ಥರದ ಅಲ್ಲಿ ಬಾಲ್ಯ ಬಂದಾಗ ಆ ಬಾಲ್ಯವನ್ನು ಅವರು ಉಪಯೋಗ ಮಾಡೋದಕ್ಕೂ ಈ ಥರದ ಒಂದು ಕೃತಿಯಲ್ಲಿ ಬಾಲ್ಯವನ್ನು ತರೋದಕ್ಕೂ ಅಂತರಗಳು ಅವು ನೀವು ಒಬ್ಬರು ಲೇಖಕರಾಗಿರೋದ್ರಿಂದ ಅತೀತಲ್ಲ. ಯಾತಕ್ಕೆ ಅಂದರೆ ಆಲ್ರೆಡಿ ನೀವು ವಯಸ್ಸರ ಸಾಹಿತ್ಯವನ್ನು ಸಾಕಷ್ಟು ಬರೀತಿದ್ದವರು, ಈ ಥರ ಸಾಹಿತ್ಯವನ್ನು ಬರೀತಿರು, ಆ ದ್ವಂದ್ವಗಳು ಏನಾದರೂ ಕಾಡ್ತಾ ಇರುತ್ತಾ ಅಥವಾ ಹೆಂಗೆ ಅಂತ? ಅಂದ್ರೆ ನನಗೆ ಅನಿಸುತ್ತೆ ಒಂದ್ಸಲ, ಅಂದ್ರೆ ಒಂದ್ಸಲ ನನಗೆ ಈ ನಾವು ಏನೋ ಪ್ರೌಢ ಸಾಹಿತ್ಯ ಬರೆಯೋ ಮುಂದೆ, ದೊಡ್ಡವರಿಗಾಗಿ ಬರೆಯೋ ಮುಂದೆ ನನಗೆ ಬಹಳ ಅದಲ್ಲ ಅದು ಈಸಿ ಅನ್ಸುತ್ತೆ. ಇದು ನಾವು ಎಳೆಯರಿಗಾಗಿ ಅಥವಾ ಎಲ್ಲರಿಗಾಗಿ ಕೂಡ ಅದನ್ನು ತಲುಪಿಸ್ಬೇಕು, ಅಂದರೆ ಓದುವ ಹುಡುಗರನ್ನು ಕೂಡ ದೃಷ್ಟಿಲಿಟ್ಕೊಂಡು ಬರಿಬೇಕಂತಂದಾಗೆ
ಸ್ವಲ್ಪ ಕಠಿಣ ಅಂತ ಅನಿಸ್ತಿರ್ತದೆ ಯಾವಾಗಲೂ ಕೂಡ ಅದು ಬರೀಬೇಕಾದ್ರೆ. ಆದರೆ ಅದರಲ್ಲಿ ಏನು ನೀವು ಅಂದ್ರಲ್ಲ ಈಗ ದೊಡ್ಡವರು ಚಿತ್ರಿಸುವಂಥ ಬಾಲ್ಯ, ಆಮೇಲೆ ನಾವು ಒಂದು ಬಾಲ್ಯತನದ ಒಂದು ಆ ಒಂದು ಚಿತ್ರವನ್ನು ಕೊಡಬೇಕಾದಾಗ ಅಲ್ಲಿ ಸಿಗುವಂಥ ಅದನ್ನ ಅಭಿವ್ಯಕ್ತಿಸಬೇಕಾದ ಬಾಲ್ಯ ಇರ್ತಲ್ಲ, ಅದರಲ್ಲಿ ಏನು ಒಂದು ವ್ಯತ್ಯಾಸ ಇರ್ತದೆ ಅಂದರೆ ಒಂದು ದೃಷ್ಟಿಕೋನದ ವ್ಯತ್ಯಾಸ ಇರ್ತದೆ ಅನ್ಸುತ್ತೆ ನಾವು. ಆ ದೃಷ್ಟಿಕೋನ ನಾವು ಯಾವ ದೃಷ್ಟಿಕೋನ ಇಟ್ಟುಕೊಂಡು ನಾವು ಬರಿತಾ ಇದ್ದೇವಲ್ಲ, ನಮ್ಮ ದೃಷ್ಟಿಕೋನ ಸರಿ ಇದ್ರೆ ನಾವು ಎಲ್ಲ ಬೇಕಾದಾಗ ಬರೀಬಹುದು, ಯಾವುದನ್ನು ಕೂಡ ಬರೀಬಹುದು. ವಿಭಿನ್ನ ದೃಷ್ಟಿಕೋನ, ವಿಭಿನ್ನ ದೃಷ್ಟಿಕೋನ ಇರ್ತದೆ ಅವ್ರವ್ರು ದೃಷ್ಟಿಕೋನ. ಯಾರ್ದನ್ನ ನಾವು ಬಟ್ ಮಾಡಿ ಹಿಂಗೆ ಇರ್ಬೇಕು ಅಂತ ಹೇಳೋದಿಲ್ಲ ಇಲ್ಲ. ಒಬ್ಬೊಬ್ಬ ಲೇಖಕ ತಾನು ಕಂಡುಕೊಂಡು ಇದು ಆಗಿರ್ತದೆ. ಈಗ ರಸ್ಕಿನ್ ಬಾಂಡ್ ವಯಸ್ಕರ ಸಾಹಿತ್ಯ ಬರೆಯೋದಕ್ಕೂ ಅಲ್ಲಿನ ಬಾಲ್ಯವನ್ನು ತನ್ನ ಇದನ್ನೆಲ್ಲ ತಂದುಕೊಳ್ಳೋದಕ್ಕೂ ಬಹಳ ಅಂತರ ಕಾಣಿಸೋದೇ ಇಲ್ಲ. ಹೌದು. ಅದೇ ಮಹಾಶ್ವೇತ ದೇವಿ ನಾನು ಮೊದಲು ನೋಡಿದಾಗ ಅವರು ಸಂದೇಶ್ ಪತ್ರಿಕೆಗೆ ರೆಗ್ಯುಲರ್ ರೈಟರ್ಸ್ ವಾಸ್. ಅವಾಗ ಬರೆಯುವಾಗಲೆಲ್ಲ ಅವ್ರು ಬರೋನಿಗೆ ತುಂಬ ಬೇರೆನೇ ಇತ್ತು, ಭಾಳ ಹ್ಯೂಮರಸ್ ಆಗಿ ಅವ್ರ ಅಪ್ಪ ಅಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಬಳಸ್ಕೊಳ್ತಾ ಇದ್ರು ಅವ್ರು. ಅದೇ ವೆನ್ ನ್ಯಾಷನಲ್ ಬುಕ್ ಟ್ರಸ್ಟ್ ಅವರೆಲ್ಲ ಮಕ್ಕಳಿಗಾಗಿ ಅಂತೇಳಿ ಏನು ಶುರು ಮಾಡಿದ್ರು, ಅವಾಗ ಇದಕ್ಕಿದ್ದಂಗೆ ಅವರು ಏನು ಮುಂಡಾ ಬುಡಕಟ್ಟಿಂದು ಹುಡುಗನ ಕತೆ ಅವೆಲ್ಲ ಬರೆಯೋದಕ್ಕೆ ಶುರು ಮಾಡಿದ್ರು. ಮುಂಡಾ, ಕೋರಿಯ ಕನಸು ಅವೆಲ್ಲ ಬರೆಯೋದಕ್ಕೆ ಶುರು ಮಾಡಿದ್ರು. ಸೊ ಕೆಲವೊಬ್ಬ ದೊಡ್ಡ ರೈಟರ್ ಆದಾಗಲೂ ಕೂಡ ಅವ್ರಿಗೆ ಈ ಥರದ ಒಂದು ಸಾಹಿತ್ಯದ ಆಸಕ್ತಿ ಇರೋದಿಲ್ಲ, ಅಥವಾ ಇತ್ತ ಕಡೆ ಲಕ್ಷಣ ಹಾಕಿರೋದಿಲ್ಲ. ಅವರಿಗೆ ನಮ್ಮ NBT ಅಂತ ಸಂಸ್ಥೆಯವರು ಅವ್ರ ಹತ್ರ ಬರೆಸ್ಬೇಕು, ದೇ ಕ್ಯಾನ್ ರೈಟ್ ವೆರಿ ವೆಲ್ ಅಂತ ತಲೆಯಲ್ಲಿ ಒಂದು ಏನೋ ಒಂದು ಭ್ರಮೆಯನ್ನು ತುಂಬಿಕೊಂಡು ಅವ್ರಿಗೆ ಹೇಳಿದಾಗ ಅವರು ತಡ್ಕಾಡ್ಲಿಕ್ಕೆ ಶುರು ಮಾಡ್ತಾರೆ ಏನೋ ಗೊತ್ತಿಲ್ಲ. ಅವರು ಮುದ್ದಾಮಾಗಿ ಕೆಲವು ಇಂಥದ್ದೇ ಇದ್ದರೆ ಒಳ್ಳೆಯದು ನಮ್ಮ ಮಕ್ಕಳಿಗೆ ಭವಿಷ್ಯ ಅಂತ ಏನಿಲ್ಲ. ಸೊ ಕೆಲವೆಲ್ಲ ಮೌಲ್ಯಗಳನ್ನು ತಲೆಯಲ್ಲಿ ಇಟ್ಕೊಂಡು ಬರೆಯೋದಕ್ಕೆ ಶುರು ಮಾಡ್ತಾರೇನೋ ಅಂತ ನನಗೆ ಅನಿಸಿದೆ. ಅದು ಒಂದು ಅಂದ್ರೆ ಅದು ಒಂದು ಹಿಂಗೂ ಅನ್ಸಿರ್ಬೋದು ಅವ್ರಿಗೆ, ಏನಂತ ಇಂಥದನ್ನ ಕೂಡ ನಾವು ಚಿತ್ರಿಸಬೇಕು ಅಂತ ಈ ತರ ಅದು ನಂತರ ಬೇರೆ. ಇತ್ತೀಚೆಗೆ ಮುಲ್ಕರಾಜ್ ಆನಂದ್ ಕತೆ ನಾವು ಓದ್ದ ನಂಗೆ ಭಾಳ ಖುಷಿ ಆಯ್ತದು. ಅದು ಭಾಳ ಸಹಜವಾದ ಇದೆ. ಅದು ಒಂದು ಜಾತ್ರೆಯಲ್ಲಿ ಒಂದು ಮಗು ಅವ್ರ ಅಪ್ಪ ಅಮ್ಮನೆಲ್ಲ ಕಳ್ಕೊಳ್ತದೆ, ಅದು ಒಂದು ಕತೆ ಇತ್ತದು. ಅದೊಂದು ಸಹಜವಾದ ಬರವಣಿಗೆ ನಿಮ್ಮಷ್ಟಕ್ಕೆ ನಿಮ್ಗೆ ಇದ್ರೆ ತನ್ನಷ್ಟಕ್ಕೆ ತಾನೇ ಬರಬೇಕು. ಈಗ ಈ RK ನಾರಾಯಣ್ ಸ್ವಾಮಿ ಅಂಡ್ ಫ್ರೆಂಡ್ಸ್ ಇದೆಯಲ್ಲ, ಅದು ಸರಳ ಸಹಜ ಇದೆ. ದೊಡ್ಡವ್ರದ್ದು ಇದನ್ನ ಬರೆದ ಹಂಗೆ ಬರೆದಾರ ಅವರು. ಅಂದ್ರೆ ತಮ್ಮ ಊರಿನ ನೆನಪುಗಳು, ಅಲ್ಲಿ ಎಲ್ಲ ಅನೆಕ್ಡೋಟ್ಸ್ ಆ ಥರದ್ದೆಲ್ಲ ಪ್ರಸಂಗಗಳು ಬರೋ ಥರ ಬಂದಿವೆ. ಅಲ್ಲಿ ಬಾಲ್ಯದ ಪ್ರಸಂಗಗಳು ಬಂದ್ಬಿಟ್ಟವೆಲ್ಲ ಅಷ್ಟೇ ಅವ್ರಿಗೆ. ಈಗ ನೀವು ಈಗ ಈ ಥರದ ಒಂದು ಕಥೆಯಲ್ಲಿ ಬರೆಯೋ ಬಾಲ್ಯಕ್ಕೂ ಅಲ್ಲಿನ ಬಾಲ್ಯಕ್ಕೂ ಭಾಳ ಅಂತರ ಇದೆ. ಅಲ್ಲಿ ಹಿಂದೆ ನಿಂತಿರೋ ಒಂದು ಮೈಂಡ್ ಸೆಟ್ ಬೇರೆ. ಮೈಂಡ್ ಸೆಟ್ ಅದೇ ನಾನು ಹೇಳಿದ್ದು, ಆ ಮೈಂಡ್ ಸೆಟ್ ಇಂಪಾರ್ಟೆಂಟ್. ಈಗ ನೀವು ದೊಡ್ಡವರಿಗೆ ಈಗ ನೀವು ಪ್ರೌಢ ಸಾಹಿತ್ಯ ಬರೆಯೋ ಮುಂದೆ, ಆಮೇಲೆ ಈ ಮಕ್ಕಳಿಗಾಗಿ ಬರೆಯೋ ಮುಂದೆ ಕೂಡ ಏನಿರ್ತಲ್ಲ, ಆ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಬಹಳಷ್ಟು. ಆ ಮೈಂಡ್ ಸೆಟ್ ಯಾವ ಮೈಂಡ್ ಸೆಟ್ ನಿಂದ ಯಾವ ಮನಸ್ಥಿತಿಯಿಂದ ನಾವು ಬರೀತೀವೋ ಅದು ಬಹಳ ಮುಖ್ಯ ಅಂತ. ನಾವು ಯಾವುದೇ ಉದ್ದೇಶ ಇಲ್ಲದೆ ಅದು ನಮ್ಮಷ್ಟಕ್ಕೆ ನಾವೇ ಲಾಲಿತ್ಯಮಯವಾಗಿ ಮತ್ತು ಸಂವೇದನಶೀಲವಾಗಿ ನಮ್ಮ ಬಾಲ್ಯವನ್ನು ನಾವು ಚಿತ್ರಿಸಿದ್ರೆ ಅದು ಬಹಳ ಚಂದ ಬರ್ತದೆ ಅಂತ ಅನಿಸುತ್ತೆ. ಅದು ಖಂಡಿತ ಬರ್ತದೆ. ಈಗ ಹೊಸ ಸಾಹಿತ್ಯ ಬಂದ ಮೇಲೆ ಇದರ ಸಾಧ್ಯತೆಗಳು ಗೊತ್ತಾಗ್ಲಿಕ್ಕೆ ಅದರ್ವೈಸ್ ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಅದೊಂದು ಚಲನಶೀಲತೆ ಇರ್ಬೇಕಾದ್ರಾಗ ಬೇಕು. ನಾನೀಗ ಸುಮಾರು ಇಂಗ್ಲಿಷ್ ಕೃತಿಗಳನ್ನೆಲ್ಲ ಗಮನಿಸ್ತಾ ಬಂದೆ, ಅಲ್ಲಿ ಎಷ್ಟು ಹೊಸದು ನನಗೆ ಸಿಗೋದಕ್ಕೆ ಶುರುವಾಯ್ತು. A.M. ಮಿಲಿಯನ್ ಪದ್ಯ ನೋಡಿದೆ, ವಿನಿ ಅಂಡ್ ಪೂವ ನೋಡಿದೆ, ಆಮೇಲೆ ಇವೊಂದು ಕೆಲವೆಲ್ಲ ಹೆಸರು ನೆನಪಾಗೋದಿಲ್ಲ. ಅವನು ಬರೆದಿದ್ದು ಒಂದೇ ಕವನ ಸಂಕಲನ, ಬಟ್ ಒಂದೇ ಕವನ ಸಂಕಲನ ಇಷ್ಟು ಕಾಡುತ್ತೆ ಅಂದರೆ ಅವನು ತನ್ನ ಬಾಲ್ಯದಲ್ಲಿ ಎಷ್ಟು ನೋವನ್ನು ಅನುಭವಿಸಿದ, ಅವನಿಗೆ ನ್ಯೂಮೋನಿಯಾ ಆಗಿ ಅದೆಲ್ಲ ಕವಿತೆಗಳಲ್ಲಿ ಬಂದ್ಬಿಟ್ಟಿದೆ. ಅದು ಇನ್ನೊಂದು ಮೊನ್ನೆ ನೀವು ಹೇಳ್ತಾ ಇದ್ರಿ, ಒಂದು ಕವಿತೆ ಇದೆ, ಅದರಲ್ಲಿ ಹೋಗಿ ಬಡಿತಾನೆ ಬಾಗ್ಲ, ಅದ್ರ ಒಳಗೆಲ್ಲ ದೆವ್ವ ಕುಂತಿರ್ತಾವೆ, ಡೀಲಾಮಾರಿ ಅಂತ ಹೇಳಿ. ನಾವು 20th ಸೆಂಚುರಿ ಪ್ರಾರಂಭದಲ್ಲೇ ಇದ್ದಾನೆ ಆ ಪೋಯೆಟ್. ಯಾರು ನಾವು ಅಷ್ಟು ಗಮನಿಸಿರ್ಲಿಲ್ಲ. ಈಗ ಇಂಗ್ಲಿಷ್ MA ನೀವು ಅಧ್ಯಯನ ಮಾಡೋರು ಈ ತರದ್ದು ಇನ್ನೊಂದು ದಾರಿ ಇದೆ ಅಂತ ಹೇಳಿ ಆ ಕಡೆ ಹೊರಳೋದೇ ಇಲ್ಲ. ಹೌದು, ಅಲ್ಲ ಆದ್ರೆ ನಮ್ಗೆ ಯಾವ ತರ ಸಂಪರ್ಕ ಹೇಳಿ ಇಲ್ಲ, ಯಾರು ಹೇಳೇ ಇಲ್ಲ, ಬರೋದೇ ಇಲ್ಲ, ಗಮನಿಸೋದೇ ಇಲ್ಲ ಕೆಲವರೆಲ್ಲ. ಅವ್ನು ಬರೀ ಚೈಲ್ಡ್ಹುಡ್ ಅಲ್ಲೇ ಇದ್ಬಿಟ್ಟೇನು, ಅವನು ಇಡೀ ಬದುಕನ್ನೆಲ್ಲ ಚೈಲ್ಡ್ಹುಡ್ ನಲ್ಲಿ ಕಳೆದ ಅಂತ ಎಲ್ಲ ವಿಮರ್ಶಕರು ಅವ್ನು ಗುರುತಿಸ್ತಾರೆ ಅವನ್ನ ಇಂಗ್ಲಿಷ್ ಸಾಹಿತ್ಯದಲ್ಲಿ. ಹೌದು, ಏನ್ ಹೆಸರು? ವಂಡರ್ಫುಲ್, ಡೀಲಾಮಾರೆ ಅಂತಿದ್ದಾನೆ. ಡೀಲಾಮಾರೆ. ನನಗೆ ಬಹಳ ವಿಚಿತ್ರ ಅನಿಸ್ತು, ಅಂದ್ರೆ ಬಾಲ್ಯವನ್ನು ಎಷ್ಟು ಅವ್ರು ಬಯಸ್ಕೊಳ್ಬಹುದು ಹಾಗೆ ಅಂತ. ಅದು ಒಂದು. ಆಮೇಲೆ ಇನ್ನೊಂದು ಪೀಟರ್ ಪ್ಯಾನ್ ಅಂದ್ರಲ್ಲ, ಹೌದು, ಅದು ಜೇಮ್ಸ್ ಬ್ಯಾರಿದು. ಇನ್ನೊಬ್ಬ ಜೇಮ್ಸ್ ಬ್ಯಾರಿ ಅಂತ ಹೇಳಿ ಈ ಕ್ಯಾರಿಬಿಯನ್ ಇವೆಲ್ಲ ನಡುಗಡ್ಡೆಗಳೆಲ್ಲ ಅವೆಲ್ಲ, ಅಲ್ಲಿನೊಬ್ಬ ಪೋಯಿಟ್. ಅವ ಇಂಗ್ಲೆಂಡಿಗೆ ಬಂದು ಅಲ್ಲೆಲ್ಲ ಬದುಕನ್ನು ಕಾಡ್ಬೇಕಲ್ಲ, ಕಪ್ಪು ಜನರು ಬಂದು, ಅವ್ರಿಗೆ ಯಾವ ಎಜುಕೇಶನ್ ಜಾಸ್ತಿ ಅಲ್ಲಿ ಫೆಸಿಲಿಟೀಸ್ ಇರಲ್ಲ. ಇಂಗ್ಲೆಂಡ್ನಲ್ಲಿ ಬಂದು ಅಲ್ಲಿ ಬಂದಾಗ ಆ ಮಗು ಅನುಭವಿಸೋದು ಬಿಳಿಯರ ಮಧ್ಯ ಕರಿ ಹುಡುಗರು. ಅವನು ಇಷ್ಟು ದೊಡ್ಡ ಪೋಯಿಟ್ ಆಗಿ ಬೆಳೆದು ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದರು ಸಹಿತ
ಚಿಲ್ಡ್ರನ್ ಪೊಯಿಟ್ರಿನ ಎಷ್ಟು ಬರ್ದಾನೆ ಹುಚ್ಚಿರ್ತಾರ ಅಂತಂದ್ರೆ ಅದ್ರಲ್ಲೆಲ್ಲ ಒಂಥರ ನೋಡಿ ಅವನು ಎರಡು ಬರ್ದಾನೆ, ದೊಡ್ಡವ್ರದ್ದು ಬರ್ದಾನೆ, ಇದು ಬರ್ದಾನೆ, ಎಲ್ಲ ಬರ್ದಾನೆ. ಅದ್ರಲ್ಲೂ ಈ ಚಿಲ್ಡ್ರನ್ ಪೊಯಿಟ್ರಿ ಅಂತ ಏನು ನಾವು ಗುರುತಿಸ್ತೀವಲ್ಲ ಅದ್ರಲ್ಲಿ ಎಷ್ಟು ಜೀವಂತಿಕೆ ಇದೆ ಅಂತಂದ್ರೆ ಬಹಳ ಸಾಧ್ಯ ಇದೆ. ನನಗೆ ಬಹಳ ಆ ಥರ ಹುಚ್ಚರಿರ್ತಾನೆ ಅವ್ನ ಪೊಯಿಟ್ರಿ ಎಲ್ಲ ನೋಡಿದ್ಮೇಲೆ. ನಮ್ಮಲ್ಲಿ ನಮ್ಮ ಭಾರತದಲ್ಲಿ ಅದನ್ನ ಬಹುಶಃ ಬಹಳ ಅಂದ್ರೆ ಟ್ಯಾಗೋರ್ ಒಬ್ಬರೇ ಅಂತ ಅನ್ಸುತ್ತೆ. ಆ ಥರ ಸ್ವಲ್ಪ ಟ್ಯಾಗೋರ್ಗೆ ಒಂಥರ ಫ್ರೀ ಆಗಿ ಚೈಲ್ಡ್ಹುಡ್ ಅನ್ನ ನೋಡೋದು. ಅವ್ರ ಪ್ರೆಸೆಂಟ್ ನಲ್ಲಿ ಕೆಲವು ಪದ್ಯಗಳು ಆ ಥರದ್ದು. ಇವನ್ he could write nonsense rhymes. ಹೌದಲ್ಲ, ಸಂಕಲನ ನರ್ಸರಿ ರೈಮ್ಸ್ ಇದೆ ಅವ್ರದ್ದು. ಅದು ಆ ಥರದ ಸಾಹಸವನ್ನು ಬಹುಶಃ ನಮ್ಮಲ್ಲಿ ಭಾಳ ಜನ ಮಾಡಿಲ್ಲ. ಕುವೆಂಪು ಮಾಡಿದ್ರು. ಕುವೆಂಪು ಫುಲ್ ಆಧ್ಯಾತ್ಮಕ್ಕೆ ಹೋದ್ರು. ಅವ್ರು ಎಲ್ಲ ಚಿಲ್ಡ್ರನ್ ಬರವಣಿಗೆ ಅಂತ ನಾವು ಇವತ್ತೇನು ಹ್ಯೂಮರ್ ಅಂತ ಇಲ್ಲ ಅವರಲ್ಲಿ. ಇಲ್ಲ, ಅದು ಫುಲ್ ಆಧ್ಯಾತ್ಮ. ಆದ್ರೆ ಟ್ಯಾಗೋರ್ ಅಲ್ಲಿ ಏನಾಗುತ್ತೆ ಅದು ನೋಡಿ, ಅವರು ಎಷ್ಟು ಸಂವೇದನಾಶೀಲವಾಗಿ ಬರೀತಾರಂತಂದ್ರೆ ಅಂದ್ರೆ ಅದ್ರ ಟಚಿಂಗ್ ಇರುತ್ತೆ. ಈಗ ಕಾಬೂಲಿ ವಾಲೆ ಅನ್ನುವಂಥ ಕತೆ, ಆಮೇಲೆ ಇದು ನೀವು ಕ್ರೆಸೆಂಟ್ ಮೂನ್ ಹೇಳಿದ್ರಿ, ಆಮೇಲೆ ಇದು ಮತ್ತೆ ಈ ಪೋಸ್ಟ್ ಆಫೀಸು, ಇಂಥ ಅನೇಕ ನಾಟಕಗಳನ್ನು ಕೂಡ ಬರ್ತಾರೆ ಅವರು. ಅವರು ಇದರಲ್ಲಿನೂ ಕೂಡ ಇದರಲ್ಲಿ ಬಯೋಗ್ರಫಿಯಲ್ಲಿ ಕೂಡ ಅವ್ರು ಚೈಲ್ಡ್ಹುಡ್ ಎಷ್ಟು ಇದನ್ನು ಕಳೆದಿದ್ದಾರೆ ಅದನ್ನು ಓದೋದೇ ಒಂಥರ ವಿಚಿತ್ರ ಅನಿಸ್ತದೆ ನಮಗೆ. ಅಷ್ಟು ಅವರು ದೊಡ್ಡ ಮನೆತನದಲ್ಲಿ ಇದ್ದು ಅಲ್ಲೂ ಕೂಡ ಒಂಟಿತನವನ್ನು ಅನುಭವಿಸ್ತಾ ಅದೆಲ್ಲ ಇದೆಯಲ್ಲ, ಭಾಳ ವಿಚಿತ್ರವಾಗಿದೆ ಅದು. ಅವ್ರು ಜೆರೋಸಂಕೋ ಮನೆಯಲ್ಲಿ ಅಂದ್ರೆ ಪ್ರಭಾವಗಳು ಕೆಲಸ ಮಾಡ್ತೇವೆ ಅಂತ ಅನಿಸ್ತೇನೆ. ಆನಂದ್ ಪಾಟೀಲ್ರೆ ಅಂದ್ರೆ ಇದನ್ನ ಅಂದ್ರೆ ಈ ಒಂಟಿತನ ಅಥವಾ ಏಕಾಂಗಿತನ ಅಥವಾ ಆ ತರ ಇದ್ರೆ ಇದು ಇನ್ನಷ್ಟು ಒಳ್ಳೇದಾಗಿ ಅಭಿವ್ಯಕ್ತಿ ಆಗುತ್ತಿಲ್ಲ. ಅದು ಬಹುಶಃ ಬಹಳಷ್ಟು ಸಲ ಪೊಯಿಟ್ರಿ ಸಾಮಾನ್ಯವಾಗಿ ಅಂದ್ರೆ ನೋವಿನಿಂದ ಕಾಡುವ ಸಂಗತಿಗಳಿಂದನೇ ಶುರುವಾಗ್ತೇನೆ. ಎಲ್ಲ ಬರವಣಿಗೆಯಲ್ಲಿ ಬಹುಶಃ ಅಂಥದ್ದು ಇರ್ತೇನೆ ಗೊತ್ತಿಲ್ಲ. ನನಗೆ ನೋಡ್ರಿ, ನನಗೆ ಯಾವಾಗಲೂ ಸಾವೇ ಕಾಡ್ತಿತ್ತು. ನಾನು ಭಾಳಷ್ಟು ಬರೋಣ ಬರೀ ಸಾವು. ಯಾತಕ್ಕೆಂದ್ರೆ ನಾನು ಸಣ್ಣ ಹುಡುಗಿದಾಗ ನನ್ನ ಮನೆ ಪಕ್ಕದ ಹುಡುಗನ ತಾಯಿ ತೀರ್ಕೊಂಬಿಟ್ಲು. ಅವ್ನು ನನಗಿಂತ ಸಣ್ಣ, ಅವನ ಹೆಸರು ಕಿರಣ ಅಂತಿತ್ತು. ನಾನು 1ನೇ ಕ್ಲಾಸ್ ಹುಡುಗ. ನಮಗೇನು ಸಾವು ಅಂದರೆ ಗೊತ್ತಿರಲಿಲ್ಲ ಅವಾಗ. ಅವು ಸ್ಮಶಾನದಲ್ಲಿ ಹೆಣ ಸುಡೋದನ್ನ ಮನೆ ಮೇಲೆ ಹತ್ಕೊಂಡು ನೋಡಿದ್ವಿ. ಅದು ಇಷ್ಟು ದಿವಸ ನಾನು ಕಾಡಿದ್ದೆ ಮುಗಿದೋಯ್ತು ಇವತ್ತು. ಅಂದ್ರೆ ಆ ಹುಡುಗನ ಬಗ್ಗೆ ಈಗ ನಿಮ್ಮ ಫ್ರೆಂಡ್ ಯಾರು ಇದ್ದಲ್ಲ, ನೀವು ಸಣ್ಣವರಿದ್ರೆ, ಒಂದು 7-8 ವರ್ಷ ಇತ್ತ ನಿಮಗೆ ಏಜ್ ಅವಾಗ? ಎಲ್ಲಿ 5 ವರ್ಷ ಅವನು ನನಗಿಂತ ಸಣ್ಣವನು. ಆಮೇಲೆ ಅಂದ್ರೆ ಆ ಹುಡುಗಿಗೆ ಯಾರು ಅಂತ ಹಿಂಗೆಲ್ಲ ನಿಮ್ಗೆ ಅನ್ಕೋತಾ ಇದ್ರಿ ನೀವು ಹಂಗೆ? ಅಯ್ಯೋ, ಅದು ಇಲ್ಲಿ ಈ ಇಂಟರ್ವ್ಯೂಲ್ ಅದನ್ನೆಲ್ಲ ಹೇಳಕ್ ಆಗುದಿಲ್ಲ. ಅದು ಹೆಚ್ಚು ಟೈಮ್ ತಗೋತದೆ. ಬಟ್ ಇವತ್ತು ನನಗೆ ಕಿರಣ್ ವೇರಿಸಿ ಅವನು ಅಕಸ್ಮಾತ್ ನನಗೆ ಭೇಟಿ ಆದ್ರೆ ಹಳೇದೆಲ್ಲ ನೆನಪು ಮಾಡ್ಕೊಂಡು ಅವ್ಗೆ ಹೇಳ್ಬೇಕು ಅಂತ ಅನಿಸ್ತದೆ. ನನಗೆ ಅವಾಗ ಹೆಂಗ ಅನಿಸ್ತು ಅಂತ ಹೇಳಿ ಹೇಳ್ಬೇಕು ಅಂತ ಅನಿಸ್ತದೆ ನನಗೆ. ನಿಮ್ದ ಮತ್ತೆ ಬಂತು ಚಂಪು ಅಂತಿದೆಯಲ್ಲ, ಅದು ಸಾವಯವ ನಂಗೆ ಅದು ಬಹುಶಃ ಬೇರೆ ಬೇರೆ ರೂಪಗಳಲ್ಲಿ ನಾನು ಬರಿತಾ ಇರ್ತೀನಿ. ಹಾಗೆ ಏನೇನೋ ಸಂಗತಿಗಳು ನಮ್ಮ ಹಿಂದೆ ಭಾಳ ಗೂಢವಾಗಿ ನಮಗೆ ತಿಳಿಲ್ಲ. ಅದು ಸಬ್ ಕಾನ್ಸಿಯಸ್ ಲೆವೆಲಲ್ಲೂ ಭಾಳಷ್ಟು ಕಾಡ್ತಾ ಇರ್ತೇವೆ ಅಂತ ನನಗೆ. ಮೊನ್ನೆ ನೀವು ಒಂದೆಲ್ಲ ಹೇಳ್ತಾ ಇದ್ರಿ, ಏನು ಅಂದ್ರೆ ಈಗ ನಾವು ಈ ವರ್ಗಕ್ಕೆ ಪ್ರಥಮ ಬಂದ್ರೆ ಅಥವಾ ಫಸ್ಟ್ ರ್ಯಾಂಕ್ ಬಂದ್ರೆ ಇದು ಸನ್ಮಾನ ಮಾಡ್ತಾರೆ, ಅಭಿನಂದನೆ ಹೇಳ್ತಾರೆ ಅಂತ. ಅದೇ ಥರ ಆದರೆ ಅದನ್ನು ನಾವು ಹೆಂಗೆ ಎಷ್ಟು ಸಂತೋಷ ಆಗುತ್ತಲ್ಲ, ಅದೇ ಥರ ಒಬ್ಬ ಹುಡುಗ ಫೇಲ್ ಆಗಿದ್ರೆ ಅವ್ನ ಮನೆಗೆ ಹೆಂಗೆ ಬೈತಾರೆ, ಅವ್ನು ಬಡಿತಾರೆ, ಅದು ಅವ ಕಳೆದು ಹೋಗ್ಬೋದು, ಆತ್ಮಹತ್ಯೆ ಮಾಡ್ಕೋಬಹುದು. ಇಂಥದನ್ನು ಒಂದು ಸನ್ನಿವೇಶ ಹೇಳಿದ್ರಿ ನೀವು ನನಗೆ ಹಿಂದೊಮ್ಮೆ. ಅಂದ್ರೆ ಈ ರೀತಿ ಅಂದ್ರೆ ಒಂದು ಈ ಜೀವನಕ್ಕೆ ಅನೇಕ ಮುಖ ಇರ್ತಾವೆ ಅಂತ ಅನ್ನೋದು. ಹೌದು, ಅದೇ ಒಬ್ಬ ಸಂವೇದನಾಶೀಲ ಬರಹಗಾರ ಅಂಥದ್ದನ್ನು ಗುರುತಿಸ್ತಾನೆ ಬಿಟ್ವೀನ್ ಲೈನ್ಸ್. ಅದು ನಾವು ಅದಕ್ಕೆ ಈ ಥರದ ಬಾಲ್ಯ ಸಾಹಿತ್ಯವನ್ನು ಬರೆಯುವಾಗ ವಿ ಶುಡ್ ನಾಟ್ ಬಿಕಮ್ ಮದರ್, ಯು ಶುಡ್ ನಾಟ್ ಬಿಕಮ್ ಫಾದರ್, ಯು ಶುಡ್ ನಾಟ್ ಬಿಕಮ್ ಟೀಚರ್ ಅಲ್ಲ. ನಾವು ಒಬ್ಬ ಲೇಖಕನೇ ಆಗಬೇಕು ಅಂತ. ಹೌದು, ಲೇಖಕನ ಇಂಥದ್ದನ್ನು ಗುರುತಿಸ್ತಾ ಇರ್ತಾನವ. ಯಾರು ಕಾಣದೇ ಇರೋ ಜಗತ್ತನ್ನು ಗುರುತಿಸ್ತಾ ಇರ್ತಾನವ. ಆ ದೃಷ್ಟಿಯಿಂದ ನಿಮಗೆ ನೀವು ಕೂಡ ಈ ಗ್ರಾಮ್ಯ ವಾತಾವರಣವನ್ನು ಕೂಡ ಬಹಳ ವಿಶಿಷ್ಟವಾಗಿ ಚಿತ್ರಿಸಬಲ್ರಿ. ಅದ್ರ ಜೊತೆಗೆ ಈ ಫ್ಯಾಂಟಸಿಯನ್ನು ಕೂಡ ನೀವು ಬಹಳ ಫ್ಯಾಂಟಸಿ ನನಗೆ ಅದೇನು ಒಂಥರ ನನಗೆ ರೂಢಿ ಆಗ್ಬಿಟ್ಟಿದ್ಯೋ ಗೊತ್ತಿಲ್ಲ. ನಾನು ಒಳಗಡೆ ಇದೆ, ನನಗೆ ಒಂಥರ ಅನೂಹ್ಯವಾದ ಜಗತ್ತು, ಗೂಢವಾಗಿರೋದು ಅದು ಇವತ್ತಿಗೂ ತುಂಬ ಕಾಡುತ್ತೆ. ಅದು ಹಂಗಾಗಿ ಅದು ಪದೇ ಪದೇ ನನ್ನ ಬಾಲ್ಯದಲ್ಲಿ ಭಾಳಷ್ಟು ಘಟನೆಗಳಾಗಿವೆ ಅದು. ಆಮೇಲೆ ಜಾನಪದ ಅಂದರೆ ನಾನು ಜಾನಪದ ವಿದ್ಯಾರ್ಥಿನೇ, ಜಾನಪದ ಸ್ಟಡಿ ಮಾಡೀನಿ. ಆಮೇಲೆ ಜನಪದ ಕಲಾವಿದರ ಜೊತೆಗೆ ಗ್ರಾಮೀಣ ಭಾಳಷ್ಟು ಸಮಯ ಕಳೆದೀನಿ. ಅದಕ್ಕಿಂತ ಹೆಚ್ಚಂದ್ರೆ ನಾನು ಸಣ್ಣ ಹುಡುಗಿದ್ದಾಗ ನಮ್ಮ ಅಜ್ಜಿ ಮನೆ ಸುತ್ತೆಲ್ಲ ಬರೀ ಹಳ್ಳಿ ಜನದ ವಾತಾವರಣ ಭಾಳ ಇತ್ತು. ಅದರ ಪ್ರಭಾವ ಭಾಳಾಗಿದೆ ನನಗೆ. ಓಕೆ, ಅವರು ಮಾತಾಡೋ ಸ್ಟೈಲು, ಅವರು ಬೈಗಳು, ಹಾಡು, ಅದೆಲ್ಲ ಇದೆ, ಅದರ ಪ್ರಭಾವ ಭಾಳಿದೆ.
ಆಮೇಲೆ ಅದೊಂಥರ ಗ್ರಾಮೀಣ ಭಾಷೆಗೆ ಒಂದು ರಿಚ್ನೆಸ್ ಭಾಳ ಇದೆ. ಓಕೆ. ಫೋಕ್ ಜನ ಪೊಯಿಟ್ರಿ ಬಳಸ್ಕೊಡೋದಕ್ಕೆ, ಆಮೇಲೆ ಪರ್ಫಾರ್ಮಿಂಗ್ ಪೊಯಿಟ್ರಿ ಅಂತ ಕರಿತೀವಿ. ಅದು ಈ ಬಾಲ್ಯ ಸಾಹಿತ್ಯದಲ್ಲಿ ಭಾಳ ಬೇಕನ್ನಿಸ್ತು ನನಗೆ. ಅದು ಯಾರೂ ಅದ್ರ ಕಡೆ ಹೊರಳಿಲ್ಲ ನಮ್ಮವರು. ಪರ್ಫಾರ್ಮಿಂಗ್ ಪೊಯಿಟ್ರಿ ನಮ್ಮ ಜನಪದದಲ್ಲಿ ಎಷ್ಟು ರಿಚ್ ಆಗಿದೆ. ಅಲ್ಲಿ ಯಾವ ಪದ್ಯವು ಸುಮ್ಮನೆ ಸರಳವಾಗಿ ಒಂದು ಹಾಡಿಲ್ಲ, ಅಲ್ಲಿ ಒಂದು ಡೈಲಾಗ್ ಇರ್ತದೆ, ಒಂದು ನಗಿಸೋದು ಇರ್ತದೆ, ಇನ್ನೇನೋ ಇರ್ತದೆ. ದರ್ ಸೋ ಮೆನಿ ಥಿಂಗ್ಸ್ ಅಲ್ಲಿ. ಅದನ್ನೆಲ್ಲ ನಾವು ಮರೆತು ಬಿಟ್ಟು ನಾವು. ಅದು ನಿಮ್ದು ಆ ಕತೆ ಇದೆ ನೋಡಿ, ಅದು ಪರ್ಫಾರ್ಮಿಂಗ್ ಪೊಯಿಟ್ರಿನೇ ಇದೆ. ನಾ ಯಾವಾಗಲೂ ಪರ್ಫಾರ್ಮಿಂಗ್ ಪೊಯಿಟ್ರಿ ಹೋಗ್ತೀನಿ. ನನಗೆ ಅದೊಂಥರ ನಂಗೆ ಪಾರಿಜಾತ ಆಟ ಅವೆಲ್ಲ ಕೇಳಿ ನೋಡಿ ಅದೆಲ್ಲ ಅದು ಗುಂಗಿದೆ. ಅದಕ್ಕೆ ಅಂದ್ರೆ ಕೌದಿ ಹೊಡೆದು ಕೊಡೋದಿದೆಯಲ್ಲ. ಹೌದು, ಮಧ್ಯ ಮಧ್ಯ ಮಾತುಕತೆ ಬೇಕು. ಆ ಮುದುಕಿ ಆ ಹುಡುಗಿಗೆ ಕೌದಿ ಹೊಡೆದು ಕೊಡ್ತಾರೆ, ಪ್ರಾಮಿಸ್ ಮಾಡಿರ್ತಾಳೆ. ಅದು ಇಲ್ಲಿ ಬಂದು ಕಳೆದು ಹಾಕ್ತಾ ಇರ್ತದೆ ಡೈಲಾಗು. ಅವಾಗ ಡೈಲಾಗು, ನಾಟಕೀಯ ಡೈಲಾಗ್ ಬೇಕು ಅನ್ಸುತ್ತೆ. ಅದು ಅದೇ ಆ ಥರದ್ದೆಲ್ಲ ಅಂತಂದ್ರೆ ಬರವಣಿಗೆ ಇನ್ನೂ ಹೆಚ್ಚು. ನೋಡಿ, ಇದು ಬಹಳ ಮುಖ್ಯವಾದ ಸಂಗತಿ ಹೇಳಿದ್ರಿ ನೀವು. ಅಂದ್ರೆ ಇಂಥದ್ದು ಕೂಡ, ಆಮೇಲೆ ಇಂಥ ರೈಮು, ಆ ನಾದ, ಅಂದ್ರೆ ಆ ಭಾಷೆಗಿರುವಂತ ನಾದ, ಲಯ, ಇಂಥವು ಈ ನಮ್ಮ ಈ ಹೊಸ ಕಾವ್ಯದಲ್ಲಿ ಬರಬೇಕು. ಮಕ್ಕಳಿಗಾಗಿ ಏನು ನಾವೇನು ಅನ್ಕೊಂಡ್ ಬರಿತೇವಲ್ಲ, ಅದು ಅದರಲ್ಲಿ ಬರ್ಬೇಕಂತ ನೀವು ಹೇಳ್ತೀರಿ. ಹೌದೌದು. ಈ ಎಲ್ಲ ಸಾಧ್ಯತೆಗಳು ಯಾರಿಗೂ ಇಂಥದ್ದೇ ಬರಿಬೇಕು ಅಂತೆಲ್ಲ, ಅವ್ರವ್ರಿಗೆ ಏನು ಅನ್ಸುತ್ತೋ ಅದು ಹಂಗೆ ಬಂದ್ರೆ ಅದು ಒಂದು ಹೊಸ ದಾರಿಯನ್ನು ಹುಟ್ಟಾಗ್ತದೆ, ಒಂದು ಹೊಸ ವ್ಯಾಪ್ತಿ ಅಂತಂದು ಕೊಡ್ತದೆ ನಮಗೆ. ಒಬ್ಬೊಬ್ಬರದು ಒಂದೊಂದು. ಈಗ ನಿಮ್ಮ ಉಣಿಸೋದು ಬೇರೆ, ನಂದೊಂದು ಬೇರೆ. ನಮ್ಮ ತಮ್ಮಣ್ಣ ಬೀಗಾರ್ ಅವನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂತು ಬರೆಯೋದು ಅವನೊಂಥರ ಬೇರೆ. ನಮ್ಮ ಶಿವಲಿಂಗ ಬಳ್ಳಾರಿಯಲ್ಲಿ ಅವ್ನು ಕೂತ್ಕೊಂಡು ಬರೆಯೋದು ಬೇರೆ. ಎಲ್ಲ ಬೇರೆ ಬೇರೆ ಅನುಭವಗಳು, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಅಭಿವ್ಯಕ್ತಿ ಬಗೆಗಳು, ಇವೆಲ್ಲ ಒಂಥರ ಸಾವಿರಾರು ನದಿಗಳು ಸೇರಿದೆ ಹಾಗೆ. ಈಗ ಇವ ಆ ಮಾಧವ ಪ್ರಸಾದ್ ಬರೀ ಗೊಂಬೆ ತೊಟ್ಟಿಲ್ ಅಂತ ಏನೇ ಬರೆದ ನೋಡ, ಚಂದ ಅನಿಸ್ತಂಗ ಅದು. ಗೊಂಬೆ ತೊಟ್ಟಿಲ್, ಅದರಲ್ಲಿ ಈ ಫೋಕ್ ಒಂದು ನೆರೇಟಿವ್ ಇದೆ. ಅದು ಆ ಫೋಕ್ ನೆರೇಟಿವ್ ಆ ತರ ಅಂತ ಮತ್ತೆ ಬರಿಬೇಕಂತ ಅವ್ರು ಅದನ್ನ, ಅಂದ್ರೆ ಹೊಸ ಕಾನ್ಸೆಪ್ಟ್ ಬರಿಬೇಕು. ಖಂಡಿತ ಬರಿಬೇಕು. ಅವು ಫ್ಯಾಂಟಸಿ ಬಹಳ ಚಂದ. ನಾವು ಇಂಡಿಯನೈಸ್ಡ್ ಫ್ಯಾಂಟಸಿ ಅಂತ ಅನಿಸ್ತದೆ. ಎಸ್. ಆಮೇಲೆ ಈಗ ಭಗವತಿ ಇದನ್ನ ತಗೊಂಡ್ಬಂದ್ರು ಅವರು, ಟೀಚರ್ ಡೈರಿ ಅಂತ. ಮಕ್ಕಳು ಅದನ್ನ ಟೀಚರ್ ಡೈರಿಯನ್ನ ಓದ್ಬಹುದು. ಅಂದ್ರೆ ಇದರಲ್ಲಿ ದೊಡ್ಡವರು ಮಕ್ಕಳು ಅಂತ ವ್ಯತ್ಯಾಸ ಇಲ್ಲ, ಎಲ್ಲರೂ ಸೇರ್ತೀವಿ. ಬಾಲ್ಯದ ಒಂದು ಸಂದರ್ಭ ಅಂದ್ರೆ ಎಲ್ಲರೂ ಬರ್ತಾರೆ. ಮಕ್ಕಳು ಬರೀ ಮಕ್ಕಳು ಅಷ್ಟೇ ಓದ್ಬೇಕು. ಇಲ್ಲ ಅದೇ ಈಗ ಮಾಡ್ಕೊಂಡು ಅಂದ್ರೆ ಇವೆಲ್ಲ ಸಮಸ್ಯೆ ಶುರು ಆಗ್ತದೆ, ಸಮಸ್ಯೆ ಆಗ್ತಾವ. ನಮ್ಗೆ ಎಲ್ಲಾದ್ರೂ ಪ್ರಭಾವ ಹಾಕೋತಾನೆ ಇರ್ತದೆ. ನಾವೆಲ್ಲ ದೊಡ್ಡವ್ರು ನೋಡ್ಕೋತಾನೆ ಇರ್ತೀವಿ, ಅವ್ರ ಸ್ವಭಾವಗಳನ್ನು ಅನುಭವಿಸ್ತಾ ಇರ್ತೀವಿ. ನಾವು ಎದುರಿಸಬೇಕಲ್ಲ ಎವ್ರಿ ಟೈಮ್. ಈಗ ಒಂದೊಂದು ಏನು ತಪ್ಪು ಕಲ್ಪನೆ ಇದೆ ಅಂತಂದ್ರೆ ಪಾಟೀಲ್ರೆ, ಈಗ ಸುಮ್ನೆ ಈ ಒಂದು ನಾವೇನೋ ಈ ಮಕ್ಕಳ ಸಾಹಿತ್ಯದ ವಿಮರ್ಶೆ ಮಾಡ್ಬೇಕು, ಅಥವಾ ಮಕ್ಕಳಿಗಾಗಿ ಯಾರು ಬರ್ದಾರಲ್ಲ ಅದನ್ನ ಯಾವ ರೀತಿ ಚರ್ಚೆ ಆಗ್ಬೇಕಂದಾಗ ಏನಾದ್ರೂ ಮಕ್ಳು ಇರ್ಬೇಕಾಗಿತ್ತಲ್ಲ ಅಂತ ಅನ್ನುವಂತ ಒಂದು ತಪ್ಪು ಕಲ್ಪನೆ ಇದೆ. ಅದನ್ನ ನಾವು ಯಾವಾಗಲೂ ಕೂಡ ಅದನ್ನ ನಾವು ಮೊದಲು ದೊಡ್ಡವರು ಅರ್ಥ ಮಾಡ್ಕೋಬೇಕು. ಅಥವಾ ಈ ಮಕ್ಕಳಿಗಾಗಿ ಬರೆದಂತ ಸಾಹಿತ್ಯವನ್ನ ದೊಡ್ಡವರು ಮತ್ತು ಮಕ್ಕಳು ಇಬ್ಬರು ಓದ್ಬೇಕಂತ. ನಾನೀಗ ಅದಕ್ಕೆ ಅದು ಫುಲ್ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ಚೈಲ್ಡ್ಹುಡ್ ಲಿಟ್ರೇಚರ್, ಇಟ್ ಈಸ್ ಚೈಲ್ಡ್ಹುಡ್ ಇನ್ ಎವ್ರಿಬಡಿ, ನಾಟ್ ಓನ್ಲಿ ಇನ್ ಚಿಲ್ಡ್ರನ್. ಮಕ್ಕಳಲ್ಲಿ ಸಹಜವಾಗಿ ಚೈಲ್ಡ್ಹುಡ್ ಇದ್ದೇ ಇರ್ತದೆ, ಬಟ್ ಇಟ್ ನನ್ನ ಒಳಗಡೆ ಒಂದು ಚೈಲ್ಡ್ಹುಡ್ ಇದೆ. ಐ ಆಲ್ಸೋ ವಾಂಟ್ ಟು ರೀಡ್ ಇಟ್, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಅಗೇನ್. ಅದೆಲ್ಲ ಇದೆ ಅದು. ಅಂದ್ರೆ ಅದನ್ನ ಅವ್ರು ಯಾಕೆ ತರ ಆ ತರ ಮಾಡಿದಾರೆ ಅಂತಂದ್ರೆ ಬಹುಶಃ ಇದನ್ನ ಬಹಳ ಸರಳೀಕೃತ ಮಾಡಿದ್ದಕ್ಕೆ ಅದು ದೊಡ್ಡವ್ರಿಗೆ ಇಷ್ಟ ಆಗ್ಲಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಅದಕ್ಕೆ ಹಂಗೆ ಬಂದಿರ್ಬೇಕು. ಅದು ಒಂದು ಎಜುಕೇಟಿವ್ ಥಿಂಗ್. ಅದು ಮಕ್ಕಳ ಶ್ರೇಯೋಭಿವೃದ್ಧಿ ಬೆಳವಣಿಗೆಗೆ ಆ ಥರದ ಬೆಳವಣಿಗೆ ಇರಲಿ. ಅದೊಂದು ಸಾಹಿತ್ಯ ಅಂತ ಹೇಳಿ ಒಂದು ಸೃಜನಶೀಲ ಜಗತ್ತಿನಲ್ಲಿ ಅದು ಅಂಥವುಗಳನ್ನ ಗುರುತಿಸೋದು ಕಷ್ಟ ಆಗುತ್ತೆ. ಎಲ್ಲ ಸೇರಿಸ್ಬಿಡ್ತಾ ಇದ್ದಾರೆ ನಮ್ಮವ್ರು. ಈಗ ವಿಜ್ಞಾನ ಆಮೇಲೆ ಸಾಹಿತ್ಯ ಮಕ್ಕಳಿಗೆ ಅದನ್ನ ಬರೀ ಎಜುಕೇಟಿವ್ ರೀಸನ್ ಇದ್ರೆ ಬೇರೆ ಅಷ್ಟೇ. ಅದು ಆ ಉದ್ದೇಶ ಅಷ್ಟುಕೊಂಡು ಮಾಡ್ಬೇಕದು. ಒಂದು ಸಹಜವಾದ ಬರವಣಿಗೆ ಇಂಥದ್ದು ಬರಲೇಬೇಕು ನಮ್ಮ ನಡುವೆ. ಅಂದ್ರೆ ಈಗ ನಾವು ಕ್ರಿಯೇಟಿವ್ ಆಗಿ ಹೆಂಗ್ ಬರಿಬೇಕು, ಆ ಭಾಷೆಯನ್ನ ಯಾವ ತರ ಸೃಷ್ಟಿಶೀಲವಾಗಿ ಬೆಳೆಸ್ಬೇಕು, ಅದು ಬಹಳ ಮುಖ್ಯ ಅಂತ ಅವ್ರು ಕೂಡ. ಅದೆಲ್ಲ ನನಗೆ ಬಹಳ ಮುಖ್ಯ ಅಂದ್ರೆ ಚೈಲ್ಡ್ಹುಡ್, ವಾಟ್ ಚೈಲ್ಡ್ಹುಡ್ ಗಿವ್ಸ್ ಟು ಮೀ ನೌ ಆಲ್ಸೋ ಅಂತ. ಆಮೇಲೆ ಈಗ ನೀವು ಅಂದ್ರಿ ಪಾಟೀಲ್ರೆ, ಈಗ ಅದ್ರ ಜೊತೆಗೆ ಈಗ ಫೋಕ್ ನೆರೇಟಿವ್ಸ್ ಆಯ್ತು. ಆದ್ರೆ ಅದನ್ನ ಈಗ ನಾವೆಲ್ಲರೂ ಮತ್ತೆ ಒಳ್ಳೊಳ್ಳೆ ಈ ಹಳ್ಳಿಗೆ ಹೋಗೋದ್ ಬಿಟ್ಟು ಈಗ ಎಲ್ಲರೂ ಒಂದು ಬಹಳ ಜನ ನಾವು ನಗರದಲ್ಲಿ ಬರ್ತಾ ಇರ್ತೀವಿ. ಈ ನಗರದ ಸಂವೇದನೆ ಯಾವ ರೀತಿ ತರಬೇಕಂತ ಹೇಳ್ತೀರಿ ನೀವು? ಅದು ಸಾಧ್ಯತೆ ಇದೆ. ನಾವು ಹೆಚ್ಚಿಗೆ ಅಂದ್ರೆ ನಮ್ಮ ಜನರೇಷನ್ ಏನಾಗಿದೆ, ನಾವು ಹೆಚ್ಚು ಹಳ್ಳಿಯಿಂದ ಬಂದೀವಿ, ಧಾರವಾಡ ಅಂತ ಸಿಟಿ ಒಳಗೆ ಬಂದು ನಮ್ಮ ಲೈಫ್ ಮುಗಿಲಿಕ್ಕತ್ತದ. ಈ ದೊಡ್ಡ ಮೆಟ್ರೋ ಸಿಟೀಸ್ ಒಳಗೆಲ್ಲ ಇರೋರು ಅವ್ರು ಹೊಸ ಜಗತ್ತನ್ನು ಕಾಣ್ತಾ ಇದ್ದಾರೆ. ಅವರು
ಅಲ್ಲ ಮತ್ತೆ ಅದನ್ನ ಇಂಥ ಲಿಟ್ರೇಚರ್ನಲ್ಲಿ ಹೆಂಗ್ ತರೋದು ಅಂತ. ಅಲ್ಲ, ಅದು ಯಾರ್ಯಾರು ಬರವಣಿಗೆ ಮಾಡಿದ ಹಂಗೆ ನಮ್ಗೆ ಗೊತ್ತಾಗ್ತದೆ. ಹಾ, ನಾನೇ ಎಲ್ಲ ಮಾಡ್ತೀನಿ ಅದು ಮಹೋಸ್ತನ. ನನ್ನ ಬದುಕಿನ ಅನುಭವದ ಹಿನ್ನೆಲೆ ಬೇರೆ, ಇನ್ನೊಬ್ಬರು ಹಿರಿಮೆ ಇದು ಬೇರೆ ಹಿನ್ನೆಲೆ ಬೇರೆ ಇರ್ತಲ್ಲ. ಅಂಥ ಜನ ಬರೆಯುವಾಗ ಈಗ ಅಮೇರಿಕನ್ ಲಿಟ್ರೇಚರ್ ನೋಡಿದಾಗ, ಇಂಗ್ಲೆಂಡ್ ಲಿಟ್ರೇಚರ್ ನೋಡಿದಾಗ ಅಲ್ಲಿ ಭಾಳ ವಿಭಿನ್ನವಾದ ಹೊಸತು ಎಲ್ಲ ಇದೆ ಅಲ್ಲಿ. ಅದಕ್ಕೂ ನಮಗೂ ಭಾಳ. ಆಮೇಲೆ ನಾ ಹೇಳ್ತಿದ್ದಲ್ಲ ನಿನ್ನೆ, ಡೇವಿಡ್ ವ್ಯಾಲಿಯಮ್ಸ್ ತುಂಬ ಬರೀತಾನೆ. ಎಷ್ಟು 400-500 ಪೇಜಸ್ ಒಂದು ಕಾದಂಬರಿ, ಅದಕ್ಕಿಂತ ತೆಳಗೆ ಇರೋದೇ ಇಲ್ಲ. ಭಾಳ ಹಿಲೇರಿಯಸ್ ಸಬ್ಜೆಕ್ಟ್ಸೇ ತೊಗೊಂಬರ್ತಾನೆ. ಅಲ್ಲೂ ಕೂಡ ನೋವು ಇರುತ್ತೆ, ಅಲ್ಲೂ ಕೂಡ ದುಃಖ ಇದೆ, ಹೋರಾಟ, ಬದುಕಿನ ಹೋರಾಟ ಇಲ್ಲ. ಬಟ್ ಅದನ್ನೆಲ್ಲ ತಂದು ಹಿಲೇರಿಯಸ್ ಒಂದೇನೋ ಹ್ಯೂಮರ್ ಎಲ್ಲ ತರೋದಕ್ಕೆ ಪ್ರಯತ್ನ ಮಾಡ್ತಾನೆ, ಎಂಟರ್ಟೈನಿಂಗ್ ಎಲಿಮೆಂಟ್ ತರೋದಕ್ಕೆ ಶುರು ಮಾಡ್ತಾನೆ. ಬಟ್ ಅವನ್ನೆಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲೇ ನಡೀತಾ ಇದೆ ಅಲ್ಲಿ. ಅವನಿಗೆ ಆ ಹಿನ್ನೆಲೆ ಅದಲ್ಲ. ನೋಡಿ, ಈಗ ನೀವು ಆ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಈ ತರ 400-500 ಪುಟಗಳ ಒಂದು ಕಾದಂಬರಿ ಆಗ್ಲಿ, ಒಂದು ಗದ್ಯ ಬರ ಆಗ್ಲಿ ಮಾಡ್ತಾರೆ, ಮತ್ತೆ ಅದು ಓದಲ್ಪಡ್ತದೆ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ, ಒಂದೊಂದು ಟ್ರೆಂಡ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಲ್ಲ ಮಕ್ಕಳಿಗೆ ಅದು ಬಹಳ ಹೆವಿ ಆಗುತ್ತೆ, ಓದಲ್ಲ. ಅಲ್ಲಿ ಬೇಸಿಕಲಿ ರಾಂಗ್. ಇದು ಮಕ್ಕಳಿಗಾಗಿ ಅಂತ ತಲೆ ಇಟ್ಕೊಳಿಕತ್ತೀವಲ್ಲ, ದಟ್ ಇಸ್ ಅ ವೆರಿ ರಾಂಗ್ ಥಿಂಗ್ ಡೂಯಿಂಗ್ ಇಟ್. ಆಮೇಲೆ ಬರೀ ಚಿತ್ರ ಕವಿತೆ ಮಾಡೋದು, ಚಿತ್ರ ಜಾಸ್ತಿ ಅದು ಮಾಡ್ಲಿ, ಅದು ಮಕ್ಕಳಿಗಾಗಿ ಸೀಮಿತವಾಗಿ ಅದು ಏನೋ ಬೇಕಾಗಿದೆ, ಅದೊಂದು ಬೇರೆ ಚಾನೆಲ್. ಅದು ಇಟ್ಸ್ ಆಲ್ಟುಗೆದರ್ ಡಿಫ್ರೆಂಟ್ ಚಾನೆಲ್. ಲೆಟ್ ಇಟ್ ಗೋ. ಅದನ್ನ ತಂದು ಇದ್ರ ಜೊತೆಗೆ ಎಲ್ಲ ಸೇರಿಸಿ ಅಂಥದ್ದೇ ಇರಬೇಕು ಅಂತ ಅನ್ನೋದು ಭಾವಿಸ್ತಾನ. ಅದೊಂದು ಪ್ರತಿಯೊಂದು ಅದೇ ತರ ಇರಬೇಕು ಅನ್ನೋದು ಹುಚ್ಚೋತನ. ಅದೊಂದು ಎಜುಕೇಟಿವ್ ಚಾನೆಲ್. ಅದು ಅದನ್ನ ನೀವು ಸಾಹಿತ್ಯ ಅಂತ ತೀರಾ ಸೃಜನಶೀಲವಾಗಿ ಗುರುತಿಸ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ಸಹಜವಾದ, ಅತ್ಯಂತ ಕ್ರಿಯಾಶೀಲವಾದ ಬರವಣಿಗೆ ಅಂದರೆ ಸಿಗೋದು ಇಲ್ಲೇನೆ ಸಿಗಬೇಕು. ಸೊ ಈ ಥರದ ಒಂದು ಸಾಹಿತ್ಯ ಇಲ್ಲದೆ ಹೋದರೆ ನನ್ನೊಳಗಿನ ಎಷ್ಟೋ ಸಂಗತಿಯನ್ನು ನಾವು ಹೊರಗೆ ಹಾಕಲಿಕ್ಕೆ ಆಗುದಿಲ್ಲ. ಸೊ ಆ ಸಾಧ್ಯತೆಗಳಿಗಾಗಿ ಈ ಥರದ ಬರವಣಿಗೆ ಬೇಕೇ ಬೇಕು. ಆದ್ರೆ ಈ ತರ ಇರದೇ ಇದ್ರೆ ಇಂಥ ಅನುಭವಗಳು ಸತ್ತು ಹೋಗ್ಬಿಡ್ತವೆ. ಹೌದು. ಈಗ ನಿಮ್ಮ ಮುನ್ವಳ್ಳಿ ಬಾಲ್ಯದ ಅನುಭವ ನಿಮ್ಗೆ ಎಲ್ಲೂ ಹೊರಗೆ ತರಲಿಕ್ಕೆ ಆಗ್ತಿರ್ಲಿಲ್ಲ. ಯು ಕಾಂಟ್ ರೈಟ್ ಇಟ್, ಬಿಕಾಸ್ ಅಲ್ಲಿ ಅವ್ರಿಗೆ ಕೆಲವು ನಿರ್ದಿಷ್ಟವಾದ ಉದ್ದೇಶವ, ಇಂಥದ್ದೇ ಬರಿಬೇಕು, ಇಂಥದ್ದೇ ಒಂದು ಎಂಡ್ ತಂದು ಇಡ್ಬೇಕು, ನೀವು ಅಲ್ಲಿ ಒಂದು ಮೆಸೇಜ್ ಕ್ರಿಯೇಟ್ ಮಾಡಬೇಕು, ಅದೇ ಇರ್ತದಲ್ಲ ತಲೆ ಒಳಗೆ, ಹಂಗಾಗ್ಬಿಡ್ತದೆ. ಸೊ ಅದ್ರ ಆ ಥರದ್ದೊಂದು ಬರವಣಿಗೆ ಕನ್ನಡದಲ್ಲಿ ಈಗ ನನಗೆ ಭಾಳ ಖುಷಿ ಅನಿಸ್ತಾ ಇದೆ. ಕನ್ನಡದಲ್ಲಿ ಸ್ವಲ್ಪ ಬರವಣಿಗೆ ಬಂದರೂ ಕೂಡ ಭಾರತೀಯ ಮಟ್ಟದಲ್ಲಿ ಗುರುತಿಸೋ ಹಂಗೆ ಆಗ್ಲಿಕ್ಕೆ ನನಗೆ. ಅಟ್ಲೀಸ್ಟ್ ಇಂಡಿಯನ್ ಇಂಗ್ಲೀಷ್ ಬರಹಗಾರರ ಮುಂದೆ ಕೂಡ ನಮ್ಮ ಎಷ್ಟೋ ಕೃತಿಗಳನ್ನು ಈಗ ನಾನು ಇಟ್ಕೊಂಡು ಮಾತಾಡ್ಬೋದು. ಆ ಥರದ ಒಂದು ಭರವಸೆ ಮೂಡುವಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕತ್ತದ. ಅಂದ್ರೆ ಈ ಕನ್ನಡದ ಈ ಹೊಸ ಬರವಣಿಗೆ ಇದೆಯಲ್ಲ, ಅಂದ್ರೆ ಈಗ ನವೋದಯ ಇವ್ರದೆಲ್ಲ ನವ್ಯದ ನಂತರದ, ಅಂದ್ರೆ HS ವೆಂಕಟೇಶ್ ಮೂರ್ತಿ, ಡಿಸೋಜ ನಂತರದ ಒಂದು ಬರವಣಿಗೆ ಏನಿದೆಯಲ್ಲ, ಅದ್ರ ಬಗ್ಗೆ ನೀವು ಒಂದು ಬೇರೆ ಭಾಷೆ, ಈಗ ಮಲಯಾಳಿ, ತೆಲುಗು, ತಮಿಳು, ಆಮೇಲೆ ಆಗ್ತಿಲ್ಲ. ನಾನಿನ್ ಬಹಳ ಚಂದ ಇದೆ. ನನಗೆ ನ್ಯಾಷನಲ್ ಲೆವೆಲ್ ಸೆಮಿನಾರ್ ಅಲ್ಲಿ ನನಗೆ ಒಂದು ಅವಕಾಶ ಬೇಕಾಗಿದೆ ಇದಕ್ಕೆ. ಇವನ್ ಇಂಡಿಯನ್ ಇಂಗ್ಲಿಷ್ ಲಿಟ್ರೇಚರ್ ಅಲ್ಲಿ ಆಗ್ತಿಲ್ಲ, ಹಿಂದಿಯಲ್ಲಿ ಇಲ್ಲ, ನಮ್ಮ ಕನ್ನಡದಲ್ಲಿ ಬಹಳ ಆಗ್ತಾ ಇದೆ. ಅವು ಕನ್ನಡದಲ್ಲೇ ಈಗ ನಮ್ಮ ಗ್ರೂಪ್ ಬಹಳ ಕಡಿಮೆ ಇದೆ, ಬಟ್ ಇಲ್ಲಿ ಹೆಚ್ಚು ಕೆಲಸ ಆಗ್ತಾ ಇದೆ. ಮಲಯಾಳಿಯಲ್ಲಿ ಏನಾಗ್ತದೆ ನನಗೆ ಗೊತ್ತಿಲ್ಲ. ಮಲಯಾಳಿ ಬಹಳ ಟ್ರೈ ಮಾಡಿ ನಾನು, ಕೆಲವರು ಬರೀತಿದ್ದಾರೆ ಅಷ್ಟೇ. ಅವರು ಏನಂದ್ರೆ ಉದ್ದೇಶ ಪಟ್ಟೆ ಬರೀತಿದ್ದಾರೆ. ತಮಿಳಿನಲ್ಲಿ ಇಲ್ಲ, ಹಿಂದಿಯಲ್ಲಿ ಉದ್ದೇಶ ಪಟ್ಟೆ ಬಹಳ. ಹಿಂದಿ ನೋಡಿ ಡೆಲ್ಲಿ ಒಳಗೆ ಇದ್ದಾರೆ ಜನ ಅಲ್ಲಿ, ಅವ್ರು ಇಂಗ್ಲಿಷ್ ಓದ್ಲಿಕ್ಕೆ ಓದಿಲ್ಲ, ಬರೀ ತಮ್ಮದೇ ಒಂದು ಕೂಪ ಮುಂಡುಕ ಇದನ್ನ ಬಳಸ್ಕೊಂಡ್ಬಿಟ್ಟಾರ. ಬಹಳಷ್ಟು ಅವ್ರ ವೆಬಿನಾರ್ನಲ್ಲಿ ಭಾಗವಹಿಸಿ ನಾನು, ಬಹಳಷ್ಟು ಜನರ ಸಂಪರ್ಕ ಇದೆ. ಅವರು ನಾನು ಎಷ್ಟು ಹೊಸದು ಬರೀತಿದ್ದೇನೆ, ಅವರು ಅದನ್ನು ಗ್ರಹಿಸ್ಕೊಳ್ಳಿಕ್ಕೆ ಅವ್ರಿಗೆ ಆಗ್ತಿಲ್ಲ. ಅವ್ರಿಗೆ ಆ ಥರದ ವಾತಾವರಣ ಇದೆ. ಅಂದ್ರೆ ಅವ್ರಿಗೆ ಅಂತಾರೆ ಇದು ಮಕ್ಕಳಿಗೆ ಭಾರ ಆಗತ್ತೆ ಅಂತ ಅನ್ನೋ ಒಂದು ಕಲ್ಪನೆ. ಇನ್ನೂ ಹಳೆಯ ಗ್ರಹಿಕೆಯಲ್ಲೇ ಇದ್ದಾರೆ. ಬೇರೆ ಹೊಸ ಚಾನೆಲ್, ಹೊಸ ಬರವಣಿಗೆ ಅಂತ ಅವ್ರಿಗೆ ಇನ್ನೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಅದ್ರ ನೋಡಿ, ಈಗ ನಾವು ಯಾರು ಈ ಮಕ್ಕಳು ಅವ್ರು ಬೇಕಾದಷ್ಟು ಟಿವಿ ನೋಡ್ತಾರೆ, ಎಲ್ಲ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಅವ್ರು ಅಷ್ಟು ಮುಂದುವರೆದಾರೆ ಅಂತ ಅವ್ರಿಗೆ ಇನ್ನೂ ಅರ್ಥನೇ ಆಗ್ತಾ ಇಲ್ಲ. ಅಂದ್ರೆ ನಾವು ಮಕ್ಕಳು ಎಲ್ಲವನ್ನ ಗ್ರಹಿಸಬಲ್ರು ಅಂತ ಅನ್ನೋದು ಗೊತ್ತಾಗ್ಬೇಕು. ಅದು ನಾವೊಂದು ಹಳೆ ಗ್ರಹಿಕೆಗಳನ್ನ ಇಟ್ಕೊಂಡು ಇಂಥದನ್ನೇ ಸೃಷ್ಟಿ ಮಾಡ್ಬೇಕು ಅನ್ನೋದು ಅದು ತಪ್ಪು ಅಂತ. ಅಂತೂ ಅಡ್ಡಿಲ್ಲ. ಇಷ್ಟೋ ತನಕ ಮಾತಾಡಿದ್ರಿಂದ ನಿಮ್ಮ ಬರವಣಿಗೆಯ ಹಿಂದಿನ ನಿಮ್ಮ ಸಂವೇದನೆಗಳು, ನಿಮ್ಮ ಗ್ರಹಿಕೆಗಳು ಯಾಕೆ ಇಂಥದ್ದು ಬೇಕು ಅಂತ ನಿಮ್ಮೊಳಗೂ ಅನ್ನಿಸ್ತದೆ ಅಂತ. ಸುಮ್ಮನೆ ಒಂದು ವಾತಾವರಣ ಇದೆ ಹೊರಗಡೆ, ಅಲ್ಲಿ ನಾನು ಬರೀಬೇಕು, ನಂದು ಒಂದಕ್ಕೆ ಅವಾರ್ಡ್ ಸಿಗುತ್ತೆ, ನನ್ನ ಪುಸ್ತಕಗಳು ಯಾರೋ ಮಾತಾಡ್ತಾರೆ, ಆ ದೃಷ್ಟಿಯಿಂದಲ್ಲ. ಹೌದು, ಆ ಥರ ಅಲ್ಲ ಬಿಡಿ. ನನ್ನನ್ನು ನಾನು ತೆರ್ಕೊಂಡಂಗಾಗಲಿ. ಆ ದೃಷ್ಟಿಯಿಂದ ನಿಮ್ಮ ಕೃತಿಗಳ ಬಗ್ಗೆ ಏನೆಲ್ಲ ಇದೆ ಅಂತ ನಿಮ್ಮ ಮಾತುಗಳನ್ನು ನಮಗೆ ಈ ಒಂದು ಸಂದರ್ಶನದಲ್ಲಿ ನಮಗೆ ಎಲ್ಲ ಕೇಳೋದಕ್ಕೆ ಸಾಧ್ಯವಾಯಿತು. ಬಹುಶಃ ಬಹಳಷ್ಟು ಜನರು ಇದಕ್ಕೆ ಪ್ರತಿಕ್ರಿಯಿಸ್ಬೋದು, ಸ್ಪಂದಿಸ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನಮಸ್ಕಾರ. ನಮಸ್ಕಾರ ಆನಂದ್ ಪಾಟೀಲ್ ರೀ. ಮೊದಲಿಂದ ಕೂಡ ನೀವು ಅಂದರೆ ಒಂದು ಪ್ರೇರಣಾದಾಯಕ ವ್ಯಕ್ತಿತ್ವ ನಿಮ್ಮದು.
ಅಂದರೆ ನಿಮ್ಮ ಜೊತೆಗೆ ಬಂದವರನ್ನು ಕೂಡ ಅದನ್ನು ಬರೀಲಿಕ್ಕೆ ಹಚ್ಚಬಲ್ಲಂಥ ಒಂದು ಶಕ್ತಿ ನಿಮ್ಮ ವ್ಯಕ್ತಿತ್ವದೊಳಗೆ ಐತಿ. ಅದಕ್ಕೆ ನನ್ನ ಬರವಣಿಗೆಯಲ್ಲಿ ಕೂಡ ನೀವು ಭಾಳ ಅಂದರೆ ಅದನ್ನು ಮೊದಲಿಂದ ಓದ್ತಾ ಅದಕ್ಕೆ ಭಾಳಷ್ಟು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಅಂದರೆ ನಿಮ್ಮಿಂದನೂ ಕೂಡ ನಾನು ಮತ್ತೆ ಇನ್ನೂ ಮಾಡಬೇಕು, ಇನ್ನೊಂದು ಕಾದಂಬರಿ ಈಗ ಬರಿತಾ ಇದ್ದೇನೆ. ಅದಕ್ಕಾಗಿ ಇಂಥದನ್ನು ನನಗೆ ಅನಿಸಿದಾಗೆಲ್ಲ ಮತ್ತೆ ಬರೀತಿರ್ತೇನೆ ಅಂತ ಅನ್ಕೋತೀನಿ. ನಮಸ್ಕಾರ.